ನಮಸ್ಕಾರ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕರ್ನಾಟಕಕ್ಕೆ ಬಂದದ್ದು ಒಂದು ಕಾರಣಕ್ಕೆ. ಆದರೆ ಈಗ ರಾಜ್ಯ ಬಿಜೆಪಿಯ ಸ್ಥಿತಿ ಹಲವಾರು ಮಜಲುಗಳನ್ನು ಪಡೆದುಕೊಂಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಈ ಬಣ ಮತ್ತು ವಿಜೇಂದ್ರ ಅಂದ ಸಂದರ್ಭದಲ್ಲಿ ಇದ್ದಂತಹ ಸಮಸ್ಯೆಯನ್ನ ಬಗೆಹರಿಸಬೇಕಾದಂತಹ ಹೈಕಮಾಂಡ್ಗೆ ಈಗ ಮಗದೊಂದು ತಲೆನೋವು. ಏನದು? ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ನೋಡಿ, ಕೋಪದಲ್ಲಿ ಶ್ರೀರಾಮುಲು ನಾನು ಪಕ್ಷವನ್ನು ತೊರೆಯಬೇಕಾಗುತ್ತೆ ಅಥವಾ ರಾಜೀನಾಮೆ ನೀಡಬೇಕಾಗುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇದನ್ನು ಕಾಂಗ್ರೆಸ್ ಹಾಗಾದರೆ ಯಾವ ರೀತಿ ಬಳಸ್ಕೊಳ್ಳೋದಕ್ಕೆ ಕಾದು ಕೂತಿದೆ ಅನ್ನೋದು ಕೂಡ ಒಂದು ಪ್ರಮುಖ ವಿಚಾರ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ನಾವು ಅವರನ್ನು ಭೇಟಿಯಾಗಿಲ್ಲ, ಮಾತುಕತೆ ನಡೆಸಿಲ್ಲ ಮತ್ತು ಜನಾರ್ದನ ರೆಡ್ಡಿ ಎಂದ ಸಂದರ್ಭದಲ್ಲಿ ಬಾಯಿ ಚಪಲಕ್ಕೆ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ರಾಜ್ಯ ಬಿಜೆಪಿ ಅಂದ ಸಂದರ್ಭದಲ್ಲಿ ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿದೆಯಲ್ಲ, ಶಿಸ್ತು ಹಾಗಾದ್ರೆ ಉಳ್ಕೊಂಡಿದೆಯಾ? ನೋಡಿ, ಅರವಿಂದ ಬೆಲ್ಲದವರು ಇವತ್ತು ಮಾತಾಡೋ ಸಂದರ್ಭದಲ್ಲಿ ಹೌದು ಸಮಸ್ಯೆ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಆದರೆ ಹೈಕಮಾಂಡ್ ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಅಂತ ಹೇಳಿದ್ದಾರೆ. ಅಲ್ಲಿರುವ ಅಷ್ಟೂ ನಾಯಕರಿಗೆ ಗೊತ್ತು ಇದು ಒಂದು ರೀತಿ ಅಯೋಮಯದ ಸ್ಥಿತಿ ಅಂತ ಹೇಳಿ. ನೋಡಿ, ಈಗಲೂ ಈ ಕ್ಷಣದಲ್ಲೂ ಕೂಡ ಬಿಜೆಪಿ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ 30-10 ಅಂತೇಳಿ ಹಂತ ಹಂತವಾಗಿ ಸೀಟನ್ನು ಕಳೆದುಕೊಳ್ಳುವಂಥ ದಿನಗಳು ಭಾರಿ ದೂರ ಇಲ್ಲ. ಇನ್ನೇನು 3 ವರ್ಷ ಕಳೆದ್ರೆ ಮತ್ತೊಂದು ಎಲೆಕ್ಷನ್ ಬರುತ್ತೆ, ZP ಎಲೆಕ್ಷನ್ ವೆರಿ ಸೂನ್. ನೋಡಿ, ಅಲ್ಲೆಲ್ಲ ಕೂಡ ಜನ ನಿಮ್ಮ ಪ್ರಹಸನವನ್ನು ನೋಡಿ ಪಾಠ ಕಲಿಸುವಂತಹ ದಿನ ಬಹಳ ಸನ್ನಿಹಿತ. ಹಾಗಾಗಿ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ. ಹಾಗಾಗಿ ಬಳ್ಳಾರಿ ಬೆಂಕಿಯ ಕುರಿತಂತೆ ಹೈಕಮಾಂಡ್ ಇದನ್ನು ಯಾವ ರೀತಿ ಮುತುವರ್ಜಿ ವಹಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತೆ, ಹೈಕಮಾಂಡ್ನ ಸೂಚನೆಯನ್ನು ರಾಜ್ಯ ಬಿಜೆಪಿ ನಾಯಕರು ಪಾಲನೆಯನ್ನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ನಾವು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಯಾವುದೇ ಪಕ್ಷದಲ್ಲಿ ಯಾವುದೇ ಇಂತಹ ಬೆಳವಣಿಗೆಗಳ ನಡೆದ ಸಂದರ್ಭದಲ್ಲಿ ನಂಗೆ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಆಗಾಗ ರಿಕಾಲ್ ಆಗುತ್ತೆ. ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಯಾರೇ ಬಂದರೂ ಕೂಡ ಸ್ವಾಗತ ಅಂತ ಹೇಳಿ. ರೈಟ್, ಜಗದೀಶ್ ಶೆಟ್ಟರ್ ಇರ್ಬೋದು ಅಥವಾ ಶ್ರೀರಾಮುಲು ಇರ್ಬೋದು ಅಥವಾ ಯಾವುದೇ ಬಿಜೆಪಿ ನಾಯಕರು ಆ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಆ ಪಕ್ಷದಲ್ಲಿ ಸುದೀರ್ಘ ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಆ ಕಾಂಗ್ರೆಸ್ ಸಿದ್ಧಾಂತವನ್ನು ಅದು ಹೇಗೆ ಒಪ್ಪಿಕೊಂಡು ಹೋಗ್ತಾರೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಈ ನಡುವೆ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇದು ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ಅನ್ನುವ ಮಟ್ಟಕ್ಕೆ ಹೋಗಿದೆ. JP ನಡ್ಡಾ ಶ್ರೀರಾಮುಲು ಕಾಲ್ ಮಾಡ್ತಾರೆ, ಕಾಲ್ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ. ಈ ಮಟ್ಟಕ್ಕೆ ಬಂದು ನಿಂತುಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅನ್ನೋದು ಶ್ರೀರಾಮುಲುಗೆ ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆ. ಈ ಉಸ್ತುವಾರಿಯನ್ನು ಯಾರಿಗೆ ವಹಿಸಿದ್ದಾರೆ ಅಂತ ಹೇಳಿದ್ರೆ ಅದು ಪ್ರಹ್ಲಾದ್ ಜೋಶಿ ಅವರಿಗೆ. ಹಾಗಾಗಿ ರಾಜ್ಯ ಬಿಜೆಪಿ ಅಂದ ಸಂದರ್ಭದಲ್ಲಿ ಮನೆಯೊಂದು 3 ಬಾಗಿಲಲ್ಲ 30-60 ಬಾಗಿಲಾಗ್ಬಿಟ್ಟಿದೆ. ಹಾಗಾಗಿ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಹೈಕಮಾಂಡ್ ಬಗೆಹರಿಸಲೇಬೇಕಾಗಿದೆ. ಬಟ್ ಈ ಬಳ್ಳಾರಿಯ ಕೋಟೆ ನಾಡು ಅಂದ ಸಂದರ್ಭದಲ್ಲಿ ಈ ಮಟ್ಟಿಗೆ ಬಿರುಕು ಉಂಟಾಗೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಏನೋ ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಸಂಡೂರಲ್ಲಿ ಸೋಲಾಯಿತು ಅಂತ ರಾಧಾ ಮೋಹನ್ ದಾಸ್ ಪ್ರಶ್ನೆ ಮಾಡಿದ್ರು, ಅದಕ್ಕೇನೋ ಉತ್ತರ ಬಂತು. ಆಗ ಶ್ರೀರಾಮುಲುಗೆ ಅಸಮಾಧಾನ ಆಯಿತು, ಅದ್ರ ಬಗ್ಗೆನೇ ಚರ್ಚೆ ಆಗಬೇಕಾಗಿತ್ತು. ಬಟ್ ಜನಾರ್ದನ್ ರೆಡ್ಡಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಯಾವುದೋ ಹಳೆ ಕೊಲೆ ವಿಚಾರವನ್ನು ಎತ್ಕೋತಾರೆ ಅನ್ನೋದಾದರೆ ಆಂತರಿಕವಾಗಿ ಉಂಟಾಗಿರುವ ಶೀತಲ ಸಮರ ನೋಡಿ ಎಷ್ಟರ ಮಟ್ಟಿಗಿತ್ತು, ಆಂತರಿಕವಾಗಿ ಇರುವಂಥ ಕೋಪ ನೋಡಿ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅಂದರೆ ಒಬ್ಬರನ್ನೊಬ್ಬರು ತೇಜೋವಧೆ ಮಾಡುವಂಥ ಪ್ರಕ್ರಿಯೆಗಳು ಮುಂದುವರಿತಾ ಇದೆ. ಬಟ್ ಎಲೆಕ್ಷನ್ ಬಂದಾಗ ಅದು ಹೆಂಗೆ ಪಕ್ಕದಲ್ಲಿ ಕೂತ್ಕೊಂಡು ನಾನು ನೀನು ದೋಸ್ತಿ ಅಂತ ನಿಂತ್ಕೋತಾರ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಇದು ಕೇವಲ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಂತ ಮಾತಾಡ್ತಾ ಇಲ್ಲ. ಹಲವಾರು ರಾಜಕೀಯ ಅಂದ ಸಂದರ್ಭದಲ್ಲಿ ನಾಯಕರ ಈ ನಡೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ಇದನ್ನು ಜನ ಅದು ಹೇಗೆ ಸ್ವೀಕರಿಸ್ತಾರೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ರೈಟ್, ರಾಮುಲು ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ, HD ಕುಮಾರಸ್ವಾಮಿ ಮಾತನಾಡಿದ್ದಾರೆ, ಹಾಗೆಯೇ ರಾಜು ಗೌಡ ಕೂಡ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇರೋ ಕಾರಣ ಅವ್ರಿಗೆ ಸಮಾಧಾನ ಮಾಡೋಣ, ಅವರು ಬರ್ತೀನಿ ಅಂತ ಹೇಳ್ತಾರೆ, ಅವ್ರ ಹತ್ರ ಕೂಡ ಮಾತಾಡೋಣ ಅಂತ ಕಾರಣದಿಂದ ನಿಂತಿದ್ದೀನಿ. ಮುಂದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ. ಅಂದರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಮತ್ತು ಅವರೆಲ್ಲ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ. ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟು ಅಂದರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರ ಹತ್ರ ಭೇಟಿಯಾಗಿ ಬರ್ತೀನಿ. ಸರ್, ಬೇಡಿಕೆ ಇಷ್ಟೇ. ಯಾಕಂದರೆ ನಾನು ನಿನ್ನೆಯಿಂದ ಕೂಡ ನಾನು ಭಾಳಷ್ಟು ಕ್ಲಾರಿಟಿಯಾಗಿ ಹೇಳಿದ್ದೀನಿ ಸರ್. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಏನಾದಂಥ ವಿಚಾರಗಳು ಆಲ್ರೆಡಿ ನಾನು ಹೇಳಿರೋ ಕಾರಣ ಅದನ್ನು ಪುನಃ ರಿಪೀಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಅವ್ನು ಚಪ್ಪಲಕ್ಕೇನೋ ಮಾತಾಡ್ತಾನೆ ಅಂತಂದರೆ ಈ ಆ ಪಾರ್ಟಿಲೇ ಇರಲಿಲ್ಲ ಅವರು. ಈಗ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ.
ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನು ಯಾಕೆ ಅವ್ನು ದೊಡ್ಡದು ಮಾಡಲಿ? ಅವ್ನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನಾಗೋಯ್ತೀನಿ. ನಾನು ನೋಡಿದ್ನ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ್ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಅಲ್ಲ, ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಅಂತಾರೆ ಸರ್. ಏನೇ ಪಾತ್ರ ಇದ್ದರೂ ಡಿಫ್ರೆನ್ಸ್ ತರಲಿಕ್ಕೆ ಶ್ರೀರಾಮುಲು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹುಯ್ಯೆ ಅನ್ನೋದು ನನ್ನ ಅಭಿಪ್ರಾಯ. ಪಕ್ಷದಲ್ಲಿ ಅದು ನಮ್ಮ ಸಮಾಜದಲ್ಲಿ ಪ್ರಶ್ನಾತೀತ ನಾಯಕ ಶ್ರೀರಾಮುಲು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ಏನೋ ಒಂದು ಪಕ್ಷದ ಹಿರಿಯರಿಗೆ ಅವ್ರ ಬಗ್ಗೆ ಯಾರೋ ಒಂದು ತಪ್ಪು ಸಂದೇಶ ಕೊಟ್ಟಿದ್ದಕ್ಕೆ ಆ ಥರ ಆಗಿದೆ. ಇಲ್ಲಣ್ಣ, ಮನೆಗೆ ನಾವು ಎಲ್ಲ ಒಂದೇ ಇದ್ದೀವಿ, ಒಂದು ಹೆಚ್ಚು ಕಮ್ಮಿ ಬರ್ತದೆ, ಪಾರ್ಟಿ ಮುಖಂಡರ ಲೀಡರ್ ಅಂದಮೇಲೆ ಬರ್ತದ, ಸಮಾಧಾನ ಆಗಿರ್ಬೇಕು ಅಂತ ಹೇಳಿದಾಗ ಅಣ್ಣನು ಆಯಿತು ಅಂತ ಹೇಳಿದ್ದಾರೆ. ಇವತ್ತು ಅವರು ನಾವು ಹೇಳೋದಿಷ್ಟೇ, ಅವರು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಂಥ ವಿಚಾರನೂ ಮಾಡಂಗಿಲ್ಲ, ಹೋಗಂಗಿಲ್ಲ. BJP ಪಕ್ಷದಲ್ಲೇ ಇರ್ತಾರೆ, BJP ಪಕ್ಷನ ಕಟ್ಟಂತ ಕೆಲಸವನ್ನು ಮಾಡ್ತಾರೆ. BJP ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯಂತ ಕೆಲಸ ಶ್ರೀರಾಮುಲುನವರು ಮಾಡೇ ಮಾಡ್ತಾರೆ. ಹಾಗೆ ಮತ್ತು ಇವತ್ತು ಎಲ್ಲ ಕಡೆ ಕೆಲವೊಂದು ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ, ರಾಮುಲು ಅವರು ಬರ್ತಿದ್ದಾರೆ, ಅವ್ರ ಜೊತೆಗೆ ರಾಮುಲು ಅವರು ಬರಂಗಿಲ್ಲ. ಆಯ್ತಾ, ರಾಮುಲು ಅವರು ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಸಚಿವರನ್ನ ಶಾಸಕರನ್ನ ಕರ್ಕೊಂಬರೋಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ರಾಮುಲುನವರು ಪಕ್ಷ ಬಿಟ್ಟು ಹೋಗ್ಲಂತ ಅಂತ ನಮ್ಮ ಎಲ್ಲ ಕಾರ್ಯಕರ್ತರು, BJPಯ ಎಷ್ಟೊಂದು ಕಾರ್ಯಕರ್ತರು ಸಂದೇಶ ಕೊಡೋಕೆ ಇಷ್ಟಪಡ್ತೇನೆ. ಮತ್ತು ರೈಟ್ ನಾವು ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ರಾಮುಲು ಅವರ ನಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಅಂದರೆ ಕಾಂಗ್ರೆಸ್ಸಿಗೆ ಹೋಗ್ತಾರೋ ಅಥವಾ BJPಯಲ್ಲೇ ಒಂದು ರೆಬಲ್ಸ್ ಟೀಮ್ ಅಂತ ಇದೆ ನೋಡಿ, ಆ ಕಡೆಗೇನಾದರೂ ಹೋಗ್ತಾರ ಅನ್ನುವಂಥ ಪ್ರಶ್ನೆ. ಅಂತಿಮವಾಗಿ ನಿರ್ಧಾರ ಶ್ರೀರಾಮುಲುದೇ ಆದರೂ ಕೂಡ ಹೈಕಮಾಂಡ್ ಒಂದು ರೀತಿ ಸ್ಪಂದನೆಯನ್ನು ಕೊಡ್ತಾ ಇದೆ. ಶ್ರೀರಾಮುಲು ಒಂದು ಸಂದರ್ಭದಲ್ಲಿ JP ನಡ್ಡಾನೇ ಕರೆ ಮಾಡಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಗುಡ್ ಬುಕ್ಸಲ್ಲಿ ಶ್ರೀರಾಮುಲು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ಅವತ್ತು ಶ್ರೀರಾಮುಲು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡುವ ಸಂದರ್ಭದಲ್ಲೂ ಇದೇ ಮಾತನ್ನು ಹೇಳಿದ್ರು. ರಾಮುಲು ಅಂತ ಮೋದಿಯವರು ಮಾತಾಡ್ತಾರೆ, ಅಮಿತ್ ಶಾ ಅವ್ರು ಮಾತಾಡ್ತಾರೆ, ನಡ್ಡಾ ಅವ್ರ ಪರಿಚಯ ಇದ್ದಾರೆ. ಖಂಡಿತವಾಗ್ಲೂ ನಾನು ದೂರು ಕೊಡೋದಲ್ಲ, ಇಲ್ಲೇನಾಯಿತು ಅದನ್ನು ನಾನು ತಲುಪಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿರೋದ್ರಿಂದಾಗಿ ಆಗಿರುವ ಅಸಮಾಧಾನ ಏನಿದೆ. ಯಾಕಂದರೆ ಸಂಡೂರು ಎಲೆಕ್ಷನ್ ಅಂದ ಸಂದರ್ಭದಲ್ಲಿ ಎಡಬಲದ ರೀತಿ ಇದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಹೋರಾಟವನ್ನು ನಡೆಸಿ ಆ ಸೋಲಿನ ಹೊಣೆಯೆಲ್ಲ ನನ್ನ ಮೇಲೆ ಹೊರಿಸಿದ್ದಿದೆಯಲ್ಲ, ಇದು ನನ್ನ ಸ್ವಾಭಿಮಾನಕ್ಕೆ ಆಗಿರುವಂಥ ಧಕ್ಕೆ ಅಂತ ಹೇಳ್ತಿದ್ದಾರೆ. ರೈಟ್, ಧಕ್ಕೆ ಆಗಿದೆ. ಮುಂದೇನು, ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಆ ಸ್ಟ್ಯಾಂಡನ್ನು ಇನ್ನೂ ಕೂಡ ಶ್ರೀರಾಮುಲು ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ಈ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ಬಸವರಾಜ್ ಮುದಿಗೌಡರಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನೇರವಾಗಿ ಮಾತಾಡೋದಾದ್ರೆ ರೆಡ್ ಕಾರ್ಪೆಟ್ ಏನಾದರೂ ಹಾಕಿದ್ದೀರಾ ಶ್ರೀರಾಮುಲು ಅವ್ರು ಬರ್ತಾರೆ ಅಂತ? ನಮ್ಮ ಪಕ್ಷದ KPCC ಅಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳು ಆಗಿರುವಂಥ ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರವರು ಈಗಾಗಲೇ ನಿನ್ನೆ ಸ್ಪಷ್ಟಪಡಿಸಿದ್ದಾರೆ ಮತ್ತು ಇವತ್ತು ಕೂಡ ಸ್ಪಷ್ಟಪಡಿಸಿದ್ದಾರೆ. ಒಂದು ಗಾದೆ ಇದೆ ಮೇಡಮ್, ಏನು, ಒಂದು ಕೋತಿ ತಾನು ತಿಂದು ಇನ್ನೊಂದ್ರ ಮೂತಿಗೆ ಒರೆಸ್ಬಿಡ್ತು ಅನ್ನೋ ಥರ. ಏನು ಮೇಡಮ್ ಇದು, BJP ಒಳಗಡೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಅಂದರೆ ತಮ್ಮ ವಿಚಾರಗಳನ್ನು ಇಟ್ಕೊಂಡು ತಮ್ಮ ಪಕ್ಷದ ಒಳಗಡೆ ಆಗಿರೋ ಗೊಂದಲಗಳನ್ನು ಮತ್ತು ತಮ್ಮ ಪಕ್ಷದಲ್ಲಿ ಇರಬಹುದಾದಂಥ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಿಮ್ಮ ನಾಯಕರುಗಳ ಬಗ್ಗೆ ಮಾತನಾಡ್ಕೋಬೇಕಪ್ಪ. ನಾವು ಕಾಂಗ್ರೆಸ್ ಅವ್ರನ್ನ ಕರೆದಿದ್ದೀವಿ ಅಂತ ಹೇಳ್ಬಿಡೋದು ಇವ್ರದ್ದೇನೋ ತಂತ್ರಗಾರಿಕೆ ಮಾಡೋಕ್ಕೋಸ್ಕರ ಒಬ್ಬರನ್ನ ಅಕಸ್ಮಾತ್ BJPಯಿಂದ ಅವ್ರನ್ನ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋರು ಜನಾರ್ದನ್ ರೆಡ್ಡಿ ಅವರು ಅನ್ನೋದು ಸ್ಪಷ್ಟ ಆಯಿತು. ಯಾಕೆಂದರೆ ಅವ್ರ ಬಾಯಿಂದನೇ ಬಂದಿದೆ. ನಾನು ಕೇಳ್ತೇನೆ, ಇಡೀ ಬಳ್ಳಾರಿ ಜಿಲ್ಲೆಯ ರಿಪಬ್ಲಿಕ್ ಮಾಡಿಕೊಂಡು ಇವತ್ತು ಇವರೇ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರು, ನೀವೊಬ್ಬರು ರೌಡಿ ಕೊಲೆಗಡಕ, ನಿಮ್ಮನ್ನು ರಕ್ಷಣೆ ಮಾಡಿರೋದು ನಾನೇ ಅಂತ. ನೀವೇನು ಆಮೇಲೆ ಅವ್ರ ಬಗ್ಗೆ 40 ವರ್ಷದ್ದು ಮಾತನಾಡಬೇಕಾಗಿದೆ. ಒಂದು 45 ಎಪಿಸೋಡ್ ಬೇಕಾಗುತ್ತೆ ನನಗೆ ಅದನ್ನು ಅಷ್ಟು ಮಾತನಾಡಿ ಅದನ್ನೆಲ್ಲ ಹೇಳಬೇಕು ಅಂತಂದರೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಒಂದು ಚೆಕ್ಮೇಟ್ ಇಟ್ಟಿದ್ದಾರೆ ರಾಮುಲು ಅವರು. ನಾನು 2-3 ಎಪಿಸೋಡಲ್ಲೇ ಇಡೀ ಅವರು ಇದನ್ನು ಕರ್ನಾಟಕ ಜನಕ್ಕೆ, ಭಾರತ ದೇಶಕ್ಕೆ ಮತ್ತು ಏನು ಕಾನೂನಿಗೆ ಸಂಬಂಧಪಟ್ಟದ್ದೆಲ್ಲ ಹೇಳಿಬಿಡ್ತೇನೆ ನಾನು ಅಂತ ಹೇಳಿದ್ದಾರೆ. ಈ ಮೂಲಕ ಗೊತ್ತಾಯಿತು. ಆಮೇಲೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ
ಬಳ್ಳಾರಿಯಲ್ಲಿ ಇವರಿಬ್ಬರು ಏಕವಚನದಲ್ಲಿ ವಾಚಾಮಗೋಚರ ಮಾತನಾಡಿಕೊಂಡಿರೋದು ಜನತೆಗೆ ಗೊತ್ತಾಗಿದೆ. ಬಟಾಬೈಲಲ್ಲೇ ಇವರು ಮಾತನಾಡ್ಕೊಂಡಿರೋದು ಮತ್ತಿಬ್ಬರು ಏರಿಳಿತದ ಜೋರಾಗಿ ಮಾತನಾಡ್ಕೊಂಡಿರೋದು, ನಂತರ ಅದು ಈಗ ಬಯಲಿಗೆ ಬಂದಿರೋವಂಥದ್ದು. ಆಯ್ತಪ್ಪ, ಇದು ಈ ಬಳ್ಳಾರಿ ರಿಪಬ್ಲಿಕ್ಕು ನಮಗೆ ಕುಮಾರಸ್ವಾಮಿ ಅವರಿಗೆ 2008ನೇ ಸಂದರ್ಭದಲ್ಲಿ 6ನೇ ಸಂದರ್ಭದಲ್ಲಿ 150 ಕೋಟಿ ಗಣಿ ಹಫ್ತಾ ವಸೂಲಿ ಮಾಡ್ತಿರೋ ಕುಮಾರಸ್ವಾಮಿ ಅಂತ ವಿಧಾನಸಭೆಯಲ್ಲೇ ಆರೋಪ ಮಾಡಿದ್ದು ಇದೇ ಜನಾರ್ದನ್ ರೆಡ್ಡಿ ಅಂಡ್ ಟೀಮ್. ಓಕೆ, ಅವತ್ತು ಚೆನ್ನಿಗಪ್ಪ ಅವರು ಮಂತ್ರಿ ಇದ್ದರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ಅವತ್ತು ನಡೆದ ಘಟನೆಗಳನ್ನೆಲ್ಲ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವರು ಯಾವ ಥರ ಅಭ್ಯಾಸ ಮಾಡ್ಕೊಂಬಂದಿದ್ರು, ಇವರ ಹಣದ ಮದ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಇವರ ಜಿಲ್ಲೆ ಒಳಗಡೆ ಯಾರಾದರೂ ಕಾಲಿಡಬೇಕು ಅಂದರೆ ಒಂದು ಆತಂಕದ ವಾತಾವರಣ, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಟ್ಬಿಟ್ಟಿದ್ರು. ಓಕೆ, ಗಾಟ್ ಇಟ್. ಇಡೀ ಬಳ್ಳಾರಿ ಜಿಲ್ಲೆಯ ಜನಕ್ಕೆ ಅಸ್ತಮ ರೋಗ ತರಿಸಿದ್ದು ಯಾರು ಅಂತಂದರೆ ಈ ಇಬ್ಬರು. ಬಳ್ಳಾರಿ ಗಣಿದಣಿ ಅಂತ ಏನು ಹೇಳ್ಕೊತಿದ್ರಲ್ಲ ಅವತ್ತೆಲ್ಲ ವಿಜೃಂಭಿಸ್ತಾ ಇದ್ರಲ್ಲ, ಅವ್ರ ಫ್ಯಾಮಿಲಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಫ್ಯಾಮಿಲಿ, ರಾಮುಲು ಆ್ಯಂಡ್ ಫ್ಯಾಮಿಲಿ. ಓಕೆ, ಗಾಟ್ ಇಟ್. ಇಡೀ ಬಳ್ಳಾರಿ ಜಿಲ್ಲೆಯನ್ನು ಇರುವೆ ಸಾಲಿಗಿಂತ ಹೆಚ್ಚಾಗಿ 365 ದಿನ 24 ಗಂಟೆ ನಮ್ಮ ಪರ್ವತದಷ್ಟು ದೊಡ್ಡ ದೊಡ್ಡ ಪರ್ವತಗಳನ್ನು ಕರೆಸಿ ಅಷ್ಟು ಪರ್ವತದ ಆಳದಷ್ಟು ಪಾತಾಳಕ್ಕೆ ಇಳಿಸಿದಂಥ ಮಹಾನ್ ಭಾವರು ಇವರು. ಹಂಗಾದ್ರೆ ಇವರಿಬ್ಬರು ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಯ್ತು, ವಿಧಾನಸಭೆಯಲ್ಲಿ ಚಾಲೆಂಜ್ ಮಾಡಿದ್ವಿ. 2011-12 ಸಂದರ್ಭದಲ್ಲಿ ನಮ್ಮ ಪಕ್ಷದ ಈಗಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತೋಳು ತಟ್ಟಿ ಪಾದಯಾತ್ರೆ ಹೋದ್ರಿ ಬಳ್ಳಾರಿಯಲ್ಲಿ. ಅವರನ್ನು ಸೆಪ್ಟೆಂಬರ್ 2011 5ನೇ ತಾರೀಕು ಜೈಲ್ಗಟ್ಲಾಯಿತು. ಅವರು ಕೊಟ್ಟಂಥ ಏನು ಧಮ್ಕಿ ಮತ್ತು ಅವ್ರು ಕೊಟ್ಟು ನೀವು ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಹೇಳಿದ ಮಾತ್ರ ಹೋದ್ವಿ. ಆಮೇಲೆ ಏನೇನು ಘಟನೆಗಳು ನಡೀತು, ಅವ್ರು ಜೈಲ್ಗೆ ಹೋದರು. ಇವರ ಕರ್ಮಫಲದ ಬಗ್ಗೆನೂ ಮಾತನಾಡಿದೆ, ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಮಾತಾಡ್ಸೋದು ಅಂದರೆ ಏನಾಯ್ತು? ಜನಾರ್ದನ್ ರೆಡ್ಡಿ ಅವರೇ, ನೀವು ಇನ್ನು 100 ತಲೆಮಾರಿಗಾಗುವಷ್ಟು ಅಂತ ಭಾರತ ದೇಶದ ಮೊಮ್ಮಕ್ಕಳು 100 ತಲೆಮಾರಿಗಾಗುವಷ್ಟು ಅಂತ ಕರ್ನಾಟಕದ ಇದಕ್ಕೆ ಮತ್ತು ಭಾರತ ದೇಶಕ್ಕೆ ಲೂಟಿ ಹೊಡೆದು ವಿದೇಶಕ್ಕೆ ಸಾಗಿಸಿದ್ರಲ್ಲ, ಅದು ನಿಮಗೆ ಕರ್ಮ ಅನಿಸ್ತಾ ಇಲ್ವಾ? ಆಮೇಲೆ ಆ ಕರ್ಮ ದುಡ್ಡಲ್ಲಿ ಸರ್ ಮೇಡಮ್, ಆ ಕರ್ಮ ಮಾಡಿದ್ರಲ್ಲ, ಕರ್ಮ ಕಾಂಡ ಮಾಡಿದ್ರಲ್ಲ, ಅದ್ರ ದುಡ್ಡಲ್ಲಿ ಎಂಥದ್ದು ಇದು ವಜ್ರದ ಕಿರೀಟ ಮಾಡ್ಕೊಂಡೋಗಿ ತಿರುಪತಿ ತಿಮ್ಮಪ್ಪಂಗೆ ಹಾಕಿದ್ರಲ್ಲ, ಅದಕ್ಕೆ ಜೈಲಿಗೆ ಹೋಗಿದ್ದು ನೀವು ನೋಡಿ. ಒಂದೊಂದು ಮಾತನಾಡಕ್ಕೆ ಹೊರಟ್ರೆ ಬಹಳ ಇದಾವೆ. ಆಮೇಲೆ ಇಬ್ಬರ ನಡುವೆ 2 ಕೊಲೆ ಕೇಸ್ಗಳು ವಿಚಾರ ಬರ್ತಾ ಇದೆ. ಅದು ಯಾವುದು ಅಂತ ಕೇಳಬೇಕು. ಮತ್ತೊಂದು ಘಟನೆ ನಡೀತು ಬಳ್ಳಾರಿಲಿ ಆ ಸಂದರ್ಭದಲ್ಲಿ. KK ಹಾಳ್ ಅಂತ ಒಂದು ಊರಿನಲ್ಲಿ 2 ಸಮುದಾಯ, ಒಂದು ಲಿಂಗಾಯತ ಸಮುದಾಯ ಮತ್ತು ಒಂದು ನಾಯಕ ಸಮುದಾಯ. ನನ್ನ ಹೆಸರು ಹೇಳ್ಬಾರ್ದಾಗಿತ್ತು, ಆದರೂ ಹೇಳ್ಬಿಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ತಡೆದಿಟ್ಕೊಳ್ಳೋಕ್ಕಾಗಲಿಲ್ಲ, ಆ ಕಾರಣ ಕೇಳ್ತಾ ಇದ್ದೇನೆ. ಇವರು ನಡೆಸಿದಂಥ ಹತ್ಯಾಕಾಂಡ ಅಲ್ಲಿ ಅದ್ರ ವಿಚಾರ ಏನಾಯಿತು ಕರ್ನಾಟಕಕ್ಕೆ ಇವತ್ತರೆಗೂ ಗೊತ್ತಾಗ್ತಾ ಇಲ್ಲ. ಅದನ್ನು ಸ್ವಲ್ಪ ಬಹಿರಂಗ ಪಡಿಸ್ಬೇಕು ಇವರು. ಯಾಕೆ ಅಂತಂದರೆ 2 ಸಮಾಜದ ನಡುವೆ ನಡೆದಂಥ ಘರ್ಷಣೆ, ಇಡೀ ಊರಿನಲ್ಲಿರೋ ಗಂಡಸರನ್ನೆಲ್ಲ ಹೆಣ್ಮಕ್ಕಳು ಮುಂದಾಲೆ ಹಿಡ್ಕೊಂಡು ಅವ್ರ ಎದುರುಗಡೆ ಕತ್ತರಿಸಿ ಭಾಷೆ ಬಳಸಿದ್ದು, ತಾಳಿ ಕಿತ್ತಾಕಿ ನಿನ್ನನ್ನು ಮುಂಡೆ ಮಾಡ್ತೀವಿ ನೋಡು ಅಂತ ಕತ್ತರಿಸಿದ್ದು ಮಾತುಗಳೆಲ್ಲ ಇನ್ನೂ ನಮ್ಮ ಕಿವಿಲಿ ಅವತ್ತು ನಾವು ಅಲ್ಲಿ ವೀಕ್ಷಣೆ ಮಾಡೋಕ್ಕೆ ಹೋಗಿದ್ವಿ. ರಕ್ತದ ಕಟು ವಾಸನೆ ನಮ್ಮ ಮೂಗಿಗೆ ಬಡಿಯುತ್ತಿತ್ತು, ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದು ಯುದ್ಧದಲ್ಲಿ ಅಶೋಕನು ಪಾಪ ಶಸ್ತ್ರಾಸ್ತ್ರ ತ್ಯಾಗ ಮಾಡಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿ, ಅದಕ್ಕಿಂತ ಕೆಟ್ಟ ಭೀಕರವಾಗಿತ್ತು ಅಲ್ಲಿ ರಕ್ತ ಹರಿದು ಹೋಗ್ತಿರೋದು ಚರಂಡಿಗಳಲ್ಲಿ ನೋಡಿ. ನಮಗೆ ಆ ಥರದ ಘಟನೆಗಳೆಲ್ಲ ನಡೆಸಿರುವಂಥವ್ರು ಇವರು. ಇವತ್ತು ಇವರಿಬ್ಬರ ನಡುವೆ ಏನೋ ನಡೆದಿದೆ. ಆಮೇಲೆ ನನ್ನ ಆಸ್ತಿ ದೋಚಿದ್ದಾರೆ ಅನ್ನೋ ಮಾತು ಕೂಡ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಇದೆ ಪೊಲಿಟಿಕಲ್ ಅಷ್ಟೇ ಅಲ್ಲ, ಬಿಸ್ನೆಸ್ ಮ್ಯಾಟರ್ ಇದು. ಓಕೆ, ರೈಟ್, ಅಲ್ಲಿಗೆ ಬರ್ತೀನಿ, ನಾನು ಮಾತಾಡ್ತೀನಿ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆದರೆ ಅವರು ಖಡಾಖಂಡಿತವಾಗಿ ಶ್ರೀರಾಮುಲುನ ನಾನು ಕಾಂಗ್ರೆಸ್ಸಿಗೆ ಕರ್ಕೊಳ್ಳಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಇನ್ನೂವರೆಗೂ ಕಾಂಗ್ರೆಸ್ನವರು ಯಾರು ಆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾನು ಬೇಕಂದ್ರೆ ಕೊಡ್ತೀನಿ. ಶ್ರೀರಾಮುಲು ಅವರು ಬಂದು ನಮ್ಮ ಬಾಗಿಲು ಮುಂದೆ ನಿಂತರು ನಾನು ಪಕ್ಷದಲ್ಲಿ ಕರ್ಕೊಳ್ಳಲ್ಲ. ಯಾಕೆ? ಅವ್ರ ಇತಿಹಾಸಕ್ಕೆ. ಇಷ್ಟೆಲ್ಲ ಇತಿಹಾಸ ಹೇಳಿದ್ರಲ್ಲ, ಆ ಇತಿಹಾಸನ ನೀವು ನಿಮ್ಮ ಪಕ್ಷಕ್ಕೆ ಸ್ವೀಕರಿಸ್ತಿರೋ ಸ್ವೀಕರಿಸಲ್ವೋ ಅದನ್ನ ಸ್ಟೇಟ್ಮೆಂಟ್ ಖಂಡಿತ ಕೊಡಿ. ಎಕ್ಸಾಕ್ಟ್ಲಿ ನೀವು ಅಲ್ಲ, ಏನಿಲ್ಲ, ಪ್ರಶ್ನೆ ನಿಮಗೆ ಇರೋದು, ನೀವೇ ಹೇಳಿ. ಇದೊಂದು ಒಂದೇ ನಿಮಿಷ ನೋಡಿ, ಅವ್ರದ್ದೊಂದು ಸ್ಟ್ಯಾಂಡ್ ಕ್ಲಿಯರ್ ಮಾಡಿದ್ರು ಬಸವರಾಜ್ ಅವರು. ನೋಡಿ, ನಾನು ನಿನ್ನೆ ಕೂಡ ನಿಮ್ಮ ಕಾಂಗ್ರೆಸ್ ವಕ್ತಾರಲ್ಲಿ ಇದನ್ನೇ ಕೇಳ್ತಾ ಇದ್ದೆ, ನಮ್ಮ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿ ಯಾರೇ ಬಂದರೂ ಕೂಡ ಸ್ವಾಗತ ಅನ್ನೋದನ್ನು ಬಿಟ್ಟು ಮಾತಾಡೋಣ.
ಈಗ ಶ್ರೀರಾಮುಲು ಅವ್ರಿಗೆ ನೀವೇನಾದ್ರು ರೆಡ್ ಕಾರ್ಪೆಟ್ ಹಾಕಿದ್ದೀರಾ, ಅವ್ರನ್ನೇನಾದ್ರು ಅಪ್ರೋಚ್ ಮಾಡಿದ್ದೀರಾ, ಅವ್ರು ಬರ್ತಾರೆ ಅಂದರೆ ನೀವು ಒಪ್ಕೋತೀರಾ ಅಂತ? ತತ್ವ ಸಿದ್ಧಾಂತ ಅನ್ನುವಂಥ ದೊಡ್ಡ ದೊಡ್ಡ ಶಬ್ದ ಪ್ರಯೋಗ ಮಾಡೋದಾದರೆ ಈ ಹಿಸ್ಟ್ರಿ ಬೇಕಾಗಲ್ವಾ ಕಾಂಗ್ರೆಸ್ಗೆ? ನಾವು BJP ಅವ್ರ ಥರ ವಾಷಿಂಗ್ ಮಿಷಿನ್ ಅಲ್ಲ, ಅಧ್ಯಕ್ಷರ ಇತಿಹಾಸನೂ ಸ್ವಲ್ಪ ಹೇಳ್ಬೇಕಲ್ಲ. ತಮ್ಮ ಅಧ್ಯಕ್ಷರ ಇತಿಹಾಸನೂ ಹೇಳಿ, ಯಾಕಂದ್ರೆ ನನಗೆ ಅದು ಅರ್ಥ ಆಗುತ್ತೆ ನಿಮ್ಮ ಇದೆಲ್ಲ. ನಾವು BJP ಅವ್ರ ಥರ ವಾಷಿಂಗ್ ಮಿಷಿನ್ ಇಟ್ಕೊಂಡಿಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಹೇಳೋ ಥರದವ್ರು ಅಲ್ಲ ನಾವು, ಆಯ್ತಾ? ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ, ಧೀರನೂ ಇಲ್ಲ. ಒಂದು ನಮ್ಮ ಪಕ್ಷದ ಅಧ್ಯಕ್ಷರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಮ್ಮ ಹತ್ರ ಯಾರು ಇದುವರೆಗೂ ಆ ವಿಷಯ ಚರ್ಚೆ ಮಾಡಕ್ ಬಂದಿಲ್ಲ, ನಾವು ಆ ವಿಷಯ ಚರ್ಚೆನೂ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಮಾಡೋದು ಇಲ್ವಾ? ಮಾಡೋದು ಇಲ್ಲ ನೋಡೋಣ, ಸ್ಪಷ್ಟಪಡಿಸಿದ್ದಾರೆ. ಅಲ್ಲ, ನೆನ್ನೆ ಸ್ಪಷ್ಟಪಡಿಸಿದ್ದಾರೆ. ನೆನ್ನೆವರೆಗೂ ಸ್ಪಷ್ಟ ಮಾತಾಡೋದಿಲ್ಲ. ಯಾಕೆ ಅಂತಂದ್ರೆ ಸ್ಟ್ಯಾಂಡ್ ಅದು ನಮ್ಮ ಅಧ್ಯಕ್ಷರು ಹೇಳಿದ್ರೆ ಅದು ಅಧ್ಯಕ್ಷರು ಮಾತಷ್ಟೇ ಮುಗೀತು. ನಮ್ಮ ಅಧ್ಯಕ್ಷ ಅಂತಿಮ. ರೈಟ್, ವೆರಿ ನೈಸ್. ಬರ್ತೀನಿ ನಾನು. ರಾಧಾಮೋಹನ್ ದಾಸ್ ಅಗರ್ವಾಲ್ ಬಂದಿದ್ದಿಲ್ಲಿ ಆ್ಯಕ್ಚುಲಿ ಯತ್ನಾಳು, ವಿಜಯೇಂದ್ರ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ಈಗ ಆ ಸಮಸ್ಯೆ ಅದು ಮೂಲೆ ಗುಂಪಾಗ್ಬಿಟ್ಟು ಈ ಹೊಸ ಸಮಸ್ಯೆ ಉಲ್ಬಣ ಆಗ್ಬಿಟ್ಟಿದೆ. ಅಂದರೆ ಇದನ್ನು ಜಸ್ಟ್ ಸ್ಟಾರ್ಟ್ ಅನ್ಬೋದು. ಒಂದು ಕಡೆ ಯತ್ನಾಳು, ವಿಜಯೇಂದ್ರ, ಮಗದೊಂದು ಕಡೆ ಜನಾರ್ದನ್ ರೆಡ್ಡಿ, ರಾಮುಲು, ಇನ್ನೊಂದೇನೋ ಹುಡುಕುತ್ತೆ. ಒಂದಷ್ಟು ಜನ ತಟಸ್ಥವಾಗಿದ್ದಾರೆ, ಇಲ್ಲಿ ಒಂದಷ್ಟು ಜನ ಶುದ್ಧೀಕರಣ ಅಂತಿದ್ದಾರೆ. ಅಂದರೆ ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿದ್ದು ಅದೇನು ಬರೀ ಟ್ಯಾಗ್ಲೈನಿಗೆ? ಅದೇ ಹೇಳ್ತಾ ಇದ್ದೀನಲ್ಲ, ಈಗ BJP, ನಾನು ಯಾವಾಗಲೂ ಅದನ್ನ ಹೇಳ್ತೀನಿ, BJP ಈಸ್ ನಥಿಂಗ್ ಬಟ್ ದ ನ್ಯೂ ಕಾಂಗ್ರೆಸ್. ರೈಟ್, ಒಂದು ಕಾಲದಲ್ಲಿ ಅವರು ಕಾಂಗ್ರೆಸ್ ಮಾಡುತ್ತಿರೋ ತಪ್ಪುಗಳಿಗೆ ಅವರು ಕನ್ನಡಿಯಾಗಿ ನಿಂತು ಈ ಥರದ ತಪ್ಪುಗಳನ್ನು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೀರಿ. ಅದು ಡೈನೆಸ್ಟಿಕ್ ಪಾಲಿಟಿಕ್ಸ್ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅಥವಾ ಒಂದು ಈ ರಿಪಬ್ಲಿಕ್ ಆಫ್ ಕೆಲವೊಂದಿಷ್ಟು ಏನು ಅದೊಂದು ಕ್ಷೇತ್ರನ ನಮ್ಮದೇ, ನಮ್ಮ ಆಳ್ವಿಕೆಯಲ್ಲೇ ಇರಬೇಕು, ಅಪ್ಪ ಮಕ್ಕಳು ಅದ್ರ ಅವರ ಬಂಧುಗಳು, ಅವರೇ ಕಾಂಟ್ರಾಕ್ಟರ್ಗಳು, ಅವರೇ ಎಲ್ಲನೂ ಪೂರ್ತಿಯಾಗಿ ಅವರೇ ನಡೆಸ್ಕೊಂಡು ಹೋಗೋದು, ಇಂಥವನ್ನ ಸೆಡ್ ಹೊಡೆದು ಇದನ್ನು ನಾವು ಸಹಿಸಲ್ಲ, ಭಾರತದಲ್ಲಿ ಇದು ಆಗಬಾರ್ದು ಅಂತ ವಾಜಪೇಯಿ ಅವರಾಗಲಿ ಅದರ ಹಿಂದಿನ BJP ನಾಯಕರುಗಳು ಬಂದು ಅದು ಮಾತಾಡಿದಾಗ ನಾವು ಚಿಕ್ಕವರಿದ್ವಿ ಆವಾಗ, ವಿ ಯೂಸ್ ಟು ಅಪ್ರಿಷಿಯೇಟ್ ದ್ಯಾಟ್. ಹೌದಪ್ಪ, ಇದು ಒಂದು. ಬಟ್ ಇವಾಗ BJP ಏನಾಗಿದೆ, ಯಾರ್ಯಾರಿದ್ದಾರೆ ಇವತ್ತು ಎಲ್ಲ ಸೀಟ್ಗಳು ನೋಡಿ ನೀವು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ರೈಟ್. ನಾವು ಏನು JDSನವ್ರಿಗೆ ಹೇಳ್ತಿದ್ವಿ ಅದು ಅವರು ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿ ಇಟ್ಕೊಂಡಿದ್ರೆ ಕರ್ನಾಟಕದಾದ್ಯಂತ BJP ಅದನ್ನು ಬೆಳೆಸಿದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷರ ಒಂದು ಹುದ್ದೆನೂ ಸಹಿತ ಅವರಿಂದ ಅವ್ರ ಮಗನಿಗೆ. ಹೀಗಿರುವಾಗ ಅಸಮಾಧಾನಗಳು ಸಹಜ. ಯಾಕಂದರೆ BJPಗೆ ಬಂದಂಥ ಕಾರ್ಯಕರ್ತರು ಇವತ್ತೇನು ನಾಯಕರಾಗಿದ್ದಾರೆ, ಅವರು ನೆಚ್ಕೊಂಡು ಬಂದಿರುವಂಥ ಸಿದ್ಧಾಂತಗಳು ಬೇರೆ. ಕರೆಕ್ಟ್. ಈಗ ಅಲ್ಲಿ ನಡೀತಾ ಇರೋದು ಬೇರೆ. ನೀವು ಭ್ರಷ್ಟಾಚಾರ ಅವ್ಯವಹಿತವಾಗಿ ನಡೀತಾ ಇದೆ, ಡೈನೆಸ್ಟಿಕ್ ಪಾಲಿಟಿಕ್ಸ್ ಅವ್ಯವಹಿತವಾಗಿ ನಡೀತಾ ಇದೆ, ಬೇರೆಯವ್ರಿಗೆ ಅವಕಾಶನೇ ಇಲ್ಲ. ನಾನು ಎಷ್ಟೇ ಜಯಕಾರ ಹಾಕಲಿ, ಸಂಘಟನೆ ಕಟ್ಟಲಿ, ಅಲ್ಲಿ ರಸ್ತೆಗಿಳಿದು ಹೋರಾಟ ಮಾಡಲಿ, BJPಯಲ್ಲಿರುವಂಥ ಕಾರ್ಯಕರ್ತರಿಗೆ ಏನು ಸ್ಥಾನ ಇದೆ? ನಾನು ದುಡ್ಡು ಒಟ್ಟುಗೂಡಿಸಿದ್ರು ಅಲ್ಲಿ ಸ್ಥಾನ ಇಲ್ಲ. ಇವತ್ತು ಯತ್ನಾಳ್ ಅವ್ರು ಹೇಳಿದ್ರಲ್ಲ 2,000 ಕೋಟಿಗೆ ಸೇಲ್ಗಿದೆ ಅಂತ. ಹೌದು, ರಾಜ್ಯಾಧ್ಯಕ್ಷ ಸ್ಥಾನ. ಸೊ ಈಗ 2,000 ಕೋಟಿಗಿಂತ ಕಮ್ಮಿ ಇರೋರು BJPಲಿ ಯಾರಿದ್ದಾರೆ ನಾಯಕರು? ಅಂತ ಒಂದು ಪಕ್ಷ ಅವರು ಕಟ್ಕೊಂಡು ಕುತ್ಕೊಂಡಿರುವಾಗ ಅಲ್ಲಿ ಎಲ್ಲರೂ ನಡೆಸ್ತಾ ಇರೋದು ಬಿಸ್ನೆಸ್ಸೇ. ಪಾಲಿಟಿಕ್ಸ್ ಯಾರು ಮಾಡ್ತಾನೆ ಇಲ್ಲ BJPಯಲ್ಲಿ. ಇದ್ಯಾವುದು ಹೈಕಮಾಂಡ್ ಕಾಣಲ್ಲ ಅಂತನಾ? ಡೆಫಿನೆಟ್ಲಿ ಕಾಣಿಸ್ತಾ ಇದೆ, ಅಲ್ಲೇ ನಡೀತಾ ಇದೆ ಹೈಕಮಾಂಡಲ್ಲಿ. ಅವರು ಪ್ಯೂರ್ಲಿ ಮಾಡ್ತಾ ಇರೋದು ಬಿಸ್ನೆಸ್ ತಾನೇ. ನೀವು ಮೇಲಿಂದ ಅಲ್ಲಿ ಏನು ನಡೆಯುತ್ತೋ ಅದೇ ಕೆಳಗಡೆ ನಡೆಯುತ್ತೆ. ಮೇಲೇನು ಸೆಂಟ್ರಲ್ಲಿ ಏನು ನಡೀತಾ ಇದೆ, ನಾನೊಬ್ಬನೇ. ನೀವು ಇವತ್ತು ಸೆಂಟ್ರಲ್ಲಿ ಯಾರು ಒಬ್ಬರ ಹೆಸರು ಕೇಳ್ತಾ ಇದ್ದೀರಾ? ಮೋದಿ ಅವ್ರ ಜೊತೆಗೆ ಯೂರಪ್ಪ ಅಂತ ಯಾರೂ ಇಲ್ಲ. ಎಂತೆಂಥ ಘಟಾನುಘಟಿ ನಾಯಕರುಗಳು ಬಾಯಿ ಮುಚ್ಚಿಕೊಂಡು ಮಂತ್ರಿಯಾಗಿ ಇರ್ಬೇಕು ನೀನು. ಎಂದರು ಗಡ್ಕರಿ ಅವ್ರು ಬಂದು ಆಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೇಳಿದ್ದೀರಾ? ಪಿಯೂಷ್ ಗೋಯಲ್ ಅವ್ರು ಆಚೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೇಳಿದ್ದೀರಾ? ನಿರ್ಮಲಾ ಸೀತಾರಾಮನ್ ಅವರು ಹೊಸ ಟ್ಯಾಕ್ಸ್ ಒಂದು ರಿಲೀಸ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ ಹೊರತು ಅದು ಬಿಟ್ಟು ಇನ್ನೇನಾದ್ರು ಅವರು ಪಕ್ಷದ ವಿಚಾರವಾಗಿ, ಸಿದ್ಧಾಂತ ವಿಚಾರವಾಗಿ, ಭಾರತದ ಪಾಲಿಟಿಕ್ಸ್ ವಿಚಾರವಾಗಿ ಮಾತಾಡೋದು ಕೇಳಿದ್ದೀರಾ? ನಾನೊಬ್ಬನೇ ಮಾತಾಡಬೇಕು, ನಾನೊಬ್ಬನೇ ರಾಜ, ಅದನ್ನ ಕಲಿತಾರೆ ಎಲ್ಲರೂ. ದಟ್ ಈಸ್ ಹೌ ಇಟ್ ಈಸ್ ಪರ್ಕ್ಯುಲೇಟಿಂಗ್ ಟು ಕರ್ನಾಟಕ. ಬಟ್ ಕರ್ನಾಟಕದಲ್ಲಿ ಏನಿದೆ, ಮಿಕ್ಕಿದ ನಾಯಕರುಗಳು ಅಲ್ಲಿ ತಮ್ಮ ಐಡೆಂಟಿಟಿ ಕ್ರೈಸಿಸ್ ಆಗಿದೆ, ತಾವು ಒಂದು ಕಮ್ಯುನಿಟಿ ಬಿಲಾಂಗ್ ಆಗ್ತೀವಿ ಅನ್ನೋದಿದೆ. ಸೊ ಅದನ್ನು ಅವರು ಮಾಡ್ತಾ ಇರಬೇಕಾದ್ರೆ ಆಬ್ವಿಯಸ್ಲಿ ಈಗ ಎಷ್ಟರವರೆಗೂ ನೀವು ತುಳಿತಕ್ಕೊಳಗಾಗ್ತೀರ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ಆಚೆ ಬರುತ್ತೆ. ಅದು ಇವತ್ತು ಕಾಣಿಸ್ತಾ ಇರೋದು, ಅದು ಇವತ್ತು ರಿಫ್ಲೆಕ್ಟ್ ಆಗಿರೋದು. BJPಗೆ ಅದೇನೋ ಅಂತಾರಲ್ಲ, ಪಕ್ಷ 1-3 ಬಾಗಿಲು ಆಗಿದೆ.
ಗಾಟ್ ಇಟ್. ಬಟ್ ಈಗ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅಂದರೆ ಅಸಲಿಗೆ ಏನು ಕಾರಣ ಅಂತ ಅನ್ಸುತ್ತೆ. ಈಗ ರಾಧಾಮೋಹನ್ ದಾಸ್ ಅಗರ್ವಾಲ್ ಮಾತಾಡ್ತಾ ಇರ್ಬೇಕಾದ್ರೆ ಸಂಡೂರು ಎಲೆಕ್ಷನ್ಸ್ ವರೆಗೆ ನೀವು ಕಾರಣ ಅಂದ ತಕ್ಷಣ ಅಷ್ಟು ಟ್ರಿಗರ್ ಆಗಿಬಿಡುತ್ತಾ? ಅಲ್ಲ ಸರ್, ಈಗ ಯಾವುದೇ ಒಂದು ವ್ಯಾವಹಾರಿಕ ಒಂದು ರಿಲೇಷನ್ಶಿಪ್ಪಲ್ಲಿ ವ್ಯವಹಾರ ಚೆನ್ನಾಗಿರುವವರೆಗೂ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಯಾವಾಗ ವ್ಯವಹಾರ ಕೆಡ್ತಾ ಹೋಗುತ್ತೋ ಅವಾಗ ನೀವು ಕಾರಣ ಹುಡ್ಕಕ್ಕೆ ಶುರು ಮಾಡ್ತೀರಾ. ದಿಸ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್ ಇನ್ ಪಾರ್ಟ್ನರ್ಶಿಪ್ ವೆದರ್ ಇಟ್ ಈಸ್ ಪಾಲಿಟಿಕ್ಸ್, ಬಿಸ್ನೆಸ್ ಆರ್ ಎನಿ ಅದರ್ ಸಚ್ ಆಕ್ಟಿವಿಟಿ. ಯಾಕೆಂದರೆ ಶ್ರೀರಾಮುಲು ಹೇಳ್ತಾರೆ ಈ ಸೋಲಿಗೆ ಶ್ರೀರಾಮುಲು ಕಾರಣ ಅಂಥೇಳಿ ಜನಾರ್ದನ್ ರೆಡ್ಡಿ ಮತ್ತು ಬಂಗಾರು ಹನುಮಂತು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ, ಹಾಗಾಗಿ ಹೈಕಮಾಂಡ್ ನನಗೆ ಚಾಟಿ ಬೀಸ್ತಿದ್ದಾರೆ. ಇದು ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್, ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಶ್ರೀರಾಮುಲು ತೇಜೋವಧೆ ಹೆಂಗೆಲ್ಲ ಮಾಡ್ಬೇಕು ಹಂಗೆ ಮಾಡಿಬಿಟ್ಟು ಆದರೂ ನನ್ನ ಸ್ನೇಹಿತ ಅಂತ ಹೇಳ್ತಾರೆ. ಇದು ಯಾವ ಕಾಂಟೆಕ್ಸ್ಟ್ಗಳು? ಫಸ್ಟ್ ಆಫ್ ಆಲ್ ಜನಾರ್ದನ್ ರೆಡ್ಡಿ ಅವರು ಸ್ಪಷ್ಟ ಮಾಡಬೇಕಾಗಿರೋದು ಅವರು ಪಕ್ಷಕ್ಕೆ ಬಿಲಾಂಗ್ ಇದಾರ ಇಲ್ವಾ ಅಂತ. ಅದು ಇಬ್ಬರು ಸ್ಪಷ್ಟನೆ ಕೊಡಬೇಕು. BJP ಅವರೂ ಕೊಡಬೇಕು, ಕರೆಕ್ಟ್, ಜನಾರ್ದನ್ ರೆಡ್ಡಿ ಅವರು ಕೊಡಬೇಕು. ಯಾಕಂದರೆ ಅವ್ರು ತಗೊಂಡಿರುವಂಥ ಬ್ಯಾಕ್ ಡೋರ್ ಎಂಟ್ರಿ ಏನಿದೆ ಅದು ಸುಸಜ್ಜಿತವಾದಂಥ ಒಂದು ಕಾನ್ಸ್ಪಿರಸಿಯಲ್ಲಿ ಆ ಥರ ಬಂದರು. ಯಾಕಂದರೆ ಜನರಿಗೆ ಕೊಟ್ಟಿರುವಂಥದ್ದು ಪಿಕ್ಚರ್ ಏನಿದೆ, ಅಕಸ್ಮಾತಾಗಿ ಅವ್ರು ಬಂದರು, ಎಲೆಕ್ಷನ್ ನಿಂತರು, ಒಂದು ಹೊಸ ಪಕ್ಷ ಕಟ್ಟಿದ್ರು, 3 ತಿಂಗಳಲ್ಲಿ ಅವ್ರ ಮನಸ್ಪರಿವರ್ತನೆ ಆಯಿತು, ಅವ್ರು BJPಗೆ ಬಂದ್ಬಿಟ್ರು. ನಿಜವಾಗ್ಲೂ ಅಲ್ಲಿ ಆ ಸ್ಥಾನದಲ್ಲಿ BJP ಏನಾದ್ರು ನಿಜವಾದ ಒಂದು ಫೈಟ್ ಕೊಡ್ತಾ ಅಲ್ಲಿ ಏನಾದ್ರು ಅವ್ರನ್ನ ಇವರು ಬರೋದು ಬೇಡ ಇಂಥವ್ರು ರಾಜಕಾರಣಕ್ಕೆ ಅಂದರೆ ಒಂದು ಸರ್ತಿ ಅನುಭವಿಸಿದ್ದು ರೈಟ್, ಅವರಿಂದ ಬೇಕಾದಷ್ಟು ಪಕ್ಷ ಅನುಭವಿಸಿ ತಮ್ಮ ನಾಯಕರನ್ನ ಜೈಲಿಗೆ ಕಳಿಸುವಂಥ ಒಂದು ಸಮಯ ಕಾಲಘಟ್ಟಕ್ಕೆ ಬಂದಿದ್ರು. ಅಂತ ಒಂದು ಕಾಲಘಟ್ಟದಲ್ಲಿ ಬಂದಾಗ ಇನ್ನು ಮತ್ತೆ ಅಂತವ್ರು ಬೇಕು, ಆದ್ರೆ ಒಳ್ಳೆ ನಾಯಕತ್ವ ಅಲ್ಲಿ ಬೇಡ ಅಂತ BJP ಅವರು ಒಂದು ಪದವನ್ನ ಬಳಸಿದ್ದಾರೆ. ಯಾವುದು? ನಾನೇ ಅವರನ್ನ ಜೈಲಿಂದ ಬಿಡಿಸಿದ್ದು ಪ್ರಧಾನಮಂತ್ರಿ ಮೋದಿ ಅವರ ಹತ್ರ ಮಾತನಾಡಿ ಅಂತ. ನಾನು BJP ಅವ್ರ ತರ ವಾಷಿಂಗ್ ಮಿಷಿನ್ ಇಟ್ಕೊಂಡಿಲ್ಲ ಅಂದಿದ್ದು ಇದೇ ಕಾರಣಕ್ಕೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಂಧನಕ್ಕೊಳಗಾಗಿರುವಂಥ ಒಬ್ಬ ಆರೋಪಿಯನ್ನ ಪ್ರಧಾನಮಂತ್ರಿಗಳು ನ್ಯಾಯಾಂಗ ಇಲಾಖೆಯನ್ನ ಬಳಸ್ಕೊಂಡು ಜೈಲಿಂದ ಬಿಡುಗಡೆ ಆಗುವಂತೆ ಮಾಡುತ್ತಾರೆ ಅನ್ನೋದು ಈಗ ನಾವು ಮಾತನಾಡ್ತಾ ಇದ್ವಿ. ಅದು ಸತ್ಯ ಅಂತ ಶ್ರೀರಾಮುಲು ಸರ್, ಅದು ಬೋತ್ ವೇಸ್, ಒಳಗೂ ಹಾಕ್ತಾರೆ ಹೊರಗೂ ಬಿಡ್ತಾರೆ. ಅದು ಅವ್ರು ಕಲ್ಕೊಂಡಿದ್ದಾರೆ. ಇಲ್ಲಿ ಒಂದು ಸತ್ಯ ನಮಗೆ ಭಾರತ ದೇಶ ಜನಕ್ಕೆ ಅರ್ಥ ಆಯ್ತು. ಇವತ್ತು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಒಬ್ರು ನ್ಯಾಯಾಧೀಶರು, ನಾಳೆ ಬೆಳಗ್ಗೆ BJPಗೆ ಸೇರ್ಕೊಂಡು ಚುನಾವಣಾ ಆಯೋಗಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ಮತ್ತು ರಾಜ್ಯಸಭಾ ಮೆಂಬರ್ಗೋ ಆಗ್ತಾರೆ. ಅಂದ್ರೆ ದೇಶದೊಳಗಡೆ ಸ್ಪಷ್ಟವಾಗಿದೆ, ಕಾರ್ಯಾಂಗ ನ್ಯಾಯಾಂಗ ಸ್ಪಷ್ಟವಾಗಿ ಬಳಸ್ಕೊಂಡು ಇವರು ಬೇಕಾದ ರೀತಿ ಮೋದಿ ಅವರು, ನಡ್ಡಾ ಅವರು, ಅಮಿತ್ ಶಾ ಅವರು ದೇಶವನ್ನ ನುಚ್ಚು ನೂರು ಮಾಡಕ್ ಹೊರಟಿದ್ದಾರೆ. ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸಂವಿಧಾನದ ಚೌಕಟ್ಟಿಂದ ಹೊರಗೆ ತರಕ್ ಹೊರಟಿದ್ದಾರೆ. ನಾನು ಈಗ AAP ವಕ್ತಾರರು ಒಂದು ಮಾತನಾಡ್ತಿದ್ರು, ನಾನು ಸುಮ್ಮನೆ ಒಂದು ಅಣ್ಣಾ ಹಜಾರೆ ಅವರು ಹೋರಾಟದಿಂದ BJP ಅವರು ಅಧಿಕಾರಕ್ಕೆ ಬಂದದ್ದು, AAP ಅವರು ಅಧಿಕಾರಕ್ಕೆ ಬಂದದ್ದು. ಲೋಕಪಾಲ್ ಬಿಲ್ ತಂದ್ರ ಭಾರತ ದೇಶದಲ್ಲಿ, ಯಾಕೆ ಇದನ್ನು ಮಾತನಾಡೋದಿಲ್ಲ ಯಾರನ್ನು? ಎಲ್ಲಿ ಅಣ್ಣಾ ಹಜಾರೆ ಅವರು ಅದೆಂಥದ್ದು ನನ್ನ ರಾಷ್ಟ್ರಪಿತನ ಹೆಸರಿಗೆ ಕಳಂಕ ತರ ಕೊಟ್ಟಿದ್ದಂಥ BJP ಅವರು ಅಪಮಾನ ಮಾಡಿದಂಥ ಮತ್ತೊಬ್ಬ ಗಾಂಧಿ ಅಂತ ಅಣ್ಣಾ ಹಜಾರೆನ ಹೆಸರಿಸಿದ್ರಲ್ಲ, ಎಲ್ಲಿದೆಯಪ್ಪ ಅಣ್ಣಾ ಹಜಾರೆ ಅವರೇ? ಯಾಕಪ್ಪ ಇವಾಗ ಯಾವುದು ನಿಮ್ದು ಚಳುವಳಿ, ಸತ್ಯಾಗ್ರಹ, ಉಪವಾಸ ಆಯ್ತು ಎಲ್ಲ ಎಲ್ಲಿ ಹಜಾರೆ ಅವರೇ? ನಾವು ಅವತ್ತೇ ಅನುಮಾನ ಪಟ್ಟಿದ್ವಿ, ನೀವು ಅಲ್ಲಿ ರಸ್ತೆಯಲ್ಲಿ ಕೂತಾಗ BJP ಅವರು ನಿಮ್ಮನ್ನು ಕೂರಿಸಿ ನಿಮ್ಮನ್ನು ಬಳಸ್ಕೊಂಡು ಅಧಿಕಾರಕ್ಕೆ ಬರೋಕ್ಕೆ ತಂತ್ರ ಹೂಡ್ತಾ ಇದ್ದಾರೆ ಗುಜರಾತಿಗಳು ಅಂತ ಸ್ಪಷ್ಟ ಆಯ್ತದು. ರೈಟ್ ರೈಟ್ ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಅರವಿಂದ್ ಅವರೇ. ನಮಸ್ಕಾರ. ಪ್ರಹಸನವನ್ನು BJPಲಿ ಏನೇನಾಗ್ತಿದೆ ಎಲ್ಲವನ್ನು ನೀವು ಗಮನಿಸಿದ್ದೀರಿ, ಆದರೆ ಮೂಲವನ್ನು ನಾವು ನೋಡಬೇಕಾಗತ್ತೆ. ನಿಮ್ಗೇನು ಅನ್ಸುತ್ತೆ, ಈ ಬಿರುಕು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಏನಿರಬಹುದು ಅಂತ? ನೋಡಿ, ಒಂದು ಅಂದರೆ ಇದು ಮೊದಲಿಂದನೂ ಇದೆ, ಕಂಟಿನ್ಯೂ ಆಗ್ತಾ ಇದೆ. ಬರೀ BJPಗೆ ಸೀಮಿತ ಅಲ್ಲ, ಕಾಂಗ್ರೆಸ್ಸಲ್ಲೂ ಇದೆ, BJPಯಲ್ಲೂ ಇದೆ, JDSಯಲ್ಲೂ ಇದೆ. ಅಂದರೆ ಒಂದು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅನ್ನೋದೇ ಕುಸಿದು ಹೋದಾಗ ಇವೆಲ್ಲ ಆಗೋದು ಸಹಸಾಮಾನ್ಯ ಅನ್ನೋದು ಒಂದು ನನ್ನ ಜನರಲ್ ಟಾಕು. ಆದರೆ ಈಗ ಆಗ್ತಾ ಇರೋದು ಏನಂತಂದರೆ ಸೋಲು ಮೇಲೆ ಸೋಲು ಆಗ್ತಾ ಇದೆ, ಸರಿಯಾಗಿ ಮ್ಯಾನೇಜ್ಮೆಂಟ್ ಇಲ್ಲ. ಈಗ ಒಬ್ಬ ಯಂಗ್ಸ್ಟರ್ನ ತಂದ್ಬಿಟ್ಟು ಅಧ್ಯಕ್ಷನನ್ನು ಮಾಡಿದ್ರಲ್ಲ, ಅದರಿಂದ ಹಿಡಿದು ಹೈಕಮಾಂಡ್ ಅವರು ಇಲ್ಲಿ ಜಾಸ್ತಿ ಗಮನ ಕೊಡದೇ ಇರೋದು ಇಂದ ಹಿಡಿದು ಇನ್ನೂ ಹಲವಾರು ಸಮಸ್ಯೆಗಳು. ಬಿಕಾಸ್ ಕಾಂಗ್ರೆಸ್ ಆಲ್ಸೋ ಎಷ್ಟೋ 2-3 ಬಾರಿ ಎಡವಿದ್ರು ಕೂಡ BJPಯವರು ಪ್ರಭಾವಿಯಾಗಿ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ.
ಒಂದು ಹೈಪ್ ಮಾಡ್ತಾ ಇದ್ರೆ ಹೊರತು ಇದೇ ಯಡಿಯೂರಪ್ಪನ ಸಮಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ ಅವರು ಎಡವಿದ್ರೆ ಅಲ್ಲಿ ಒಂದು 2-3 ಮಿನಿಸ್ಟರ್ನೇ ಇತ್ಲ ಕರ್ಕೊಂಬಂದ್ಬಿಡ್ತಾ ಇದ್ರು, ಸರ್ಕಾರನೇ ಉಳ್ಳು ಹೋಗ್ತಾ ಇತ್ತೇನೋ. ಆದರೆ ಇವತ್ತು ಕುಮಾರಸ್ವಾಮಿ, ಯಡಿಯೂರಪ್ಪನ ಮಗ ಎಲ್ಲರೂ ಕೂಡ ಸರಿಯಾದ ರೀತಿಯಿಂದ ಒಂದು ಲೀಡರ್ಶಿಪ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಎದ್ದು ಬರ್ತಾ ಇದೆ. ಯಾಕೆಂದರೆ ex-CMs ಇದ್ದಾರೆ, ಇವರಿದ್ದಾರೆ, ಸೀನಿಯರ್ ಲೀಡರ್ಸ್ ಇದ್ದಾರೆ, ಸುಮಾರು ಕಷ್ಟಪಟ್ಟವರಿದ್ದಾರೆ, ಆಕಾಂಕ್ಷಿಗಳಿದ್ದರು. ಅದನ್ನು ಬಿಟ್ಟು ಯಡಿಯೂರಪ್ಪನ ಮಗನ್ನ ಅಧ್ಯಕ್ಷನ ಮಾಡಿಬಿಡ್ತಾರೆ. ಸೊ ಇದು ಮತ್ತು ಹೈಕಮಾಂಡ್ ಅವರು ಕೂಡ ಅವ್ರು ಮಾಡಿರೋ ತಪ್ಪನ್ನು ಒಂದು ರೀತಿಯಿಂದ ಒಪ್ಕೊಂಡು ನಾವು ಇಲ್ಲ ಇನ್ನೊಬ್ಬ ಅಧ್ಯಕ್ಷನ ಹುಡುಕ್ತೀವಿ ಅಂತ ಒಂದು ರೀತಿಯಿಂದ ಪಿಸು ಮಾತು ಬಿಡ್ತಾರೆ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಕರ್ನಾಟಕ ಇವಾಗ ಒಂಥರ ಬೇಡದಿರೋ ತುತ್ತು. ಈಗ ಸುಮ್ಮನೆ ಬ್ಯಾಕ್ ಬರ್ನರಲ್ಲಿ ಇಟ್ಬಿಡೋಣ, ಅವರಷ್ಟಕ್ಕೆ ಅವರೇ ಹೊಡೆದಾಡ್ಕೊಂಡು ಏನಾದರೂ ಇರಲಿ ಅಂತ. ರಿಯಲಿ ಮ್ಯಾನೇಜ್ಮೆಂಟ್ ಕಳ್ಕೊಂಡಿದ್ದಾರೆ ಆ್ಯಂಡ್ ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಇಟ್. ಹವೆವರ್ ಈಗ ಮೊದಲು ನೋಡಿ, BJP's ಕೋರ್ ಕಮಿಟಿ ಇಸ್ ವೆರಿ ಪವರ್ಫುಲ್ ಆ್ಯಂಡ್ ಬೇರೆ ಎಲ್ಲ ಸ್ಟೇಟ್ಸ್ನಲ್ಲಿ ನಾವು ನೋಡಿದ್ವಿ, ಯಾರೇ ಏನೋ ಅಂದರೂ ಪಿಸ್ಕೊಂಡಿದ್ರು ಅವ್ರನ್ನ ಎತ್ತಾಕ್ಬಿಟ್ಟು ಬೇರೆಯವ್ರನ್ನ ತರುವಂಥದ್ದಾಗಲಿ ಇಲ್ಲದ್ರೆ ಅವ್ರಿಗೆ ದಾರಿಗೆ ತರುವಂಥದ್ದು ಆಗ್ತಾಯಿತ್ತು. ಕಾಂಗ್ರೆಸ್ಸಲ್ಲಿ ನಾವು ಈ ರೀತಿಯ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಹೈಕಮಾಂಡ್ ವಾಸ್ ನಾಟ್ ವೆರಿ ಸ್ಟ್ರಾಂಗ್ ವೋಕಲಿ ಅಟ್ ಲೀಸ್ಟ್, ಬಟ್ ದೇ ಆರ್ ಇಂಪ್ರೂವಿಂಗ್ ಅ ಬೆಟ್ ಆ್ಯಂಡ್ ದೀಸ್ ಪೀಪಲ್ ಆರ್ ಗೋಯಿಂಗ್ ಇನ್ ಅ ಹೇವರ್ಡ್ಸ್. ಯಾವ ರೀತಿ ಹೋಗ್ತಾ ಇದ್ದಾರೆ ಅನ್ನೋದಿಲ್ಲ. ಹಾಗಾಗಿ ಯಾರಿಗೂ ಬೇಡದಿರೋ ತುತ್ತು ಅನ್ಮ್ಯಾನೇಜ್ಡ್ ಟೆರಿಟರಿ ಆಗೋಗ್ಬಿಟ್ಟಿದೆ ಬಿಜೆಪಿ, ಕರ್ನಾಟಕ ಬಿಜೆಪಿ ತಕ್ಕಡಿ ಒಳಗೆ ಕಪ್ಪೆ ಹಾಕ್ದಂಗೆ ಆಗ್ತಿದೆ. ಯಾಕೆ ಅಂತಂದ್ರೆ ಘಟಾನುಘಟಿ ನಾಯಕ ರಾಜಾಹುಲಿ ಅಂತ ಕರೆಸ್ಕೊಳ್ಳುವಂಥ ಯಡಿಯೂರಪ್ಪನವರು KJP ಕಟ್ಟದವರೆ, BSR ಏನೋ ಶ್ರೀರಾಮುಲು, ಕಲ್ಯಾಣ ಕರ್ನಾಟಕ ಪ್ರಜಾಪ್ರಗತಿ ಪಕ್ಷ ಜನಾರ್ದನ್ ರೆಡ್ಡಿ ಕಟ್ಟಿದ. ಅಂದರೆ ಎಲ್ಲರೂ ಬಿಟ್ಟು ಹೋದವರೇ ಬರ್ತಾರೆ. ಈಗ ಜಗದೀಶ್ ಶೆಟ್ಟರು ಹೋದರು, ವಾಪಸ್ ಬಂದರು. ಈ ಥರ ಸಿಚುವೇಶನಲ್ಲಿ ಇವ್ರದ್ದು ಹೆಂಗೆ ತತ್ವ, ಸಿದ್ಧಾಂತ, ಶಿಸ್ತು ಅಂತ ಪ್ರೊನೌನ್ಸ್ ಮಾಡ್ತಾರೆ? ನಾನು ಅದೇ ಬರ್ತೇನೆ. ನೀವು ಎಕ್ಸಾಕ್ಟ್ಲಿ ಯು ಹಿಟ್ ಅಪ್ ಆನ್ ದ ಹೆಡ್ ಆಫ್ ದ ನೇಲ್. ಈಗ ಶಿಸ್ತು ಇಂದ ಬಂದಿರುವಂಥವ್ರು ನಾವು, ಒಂದು ಮೂಲಭೂತ ತತ್ವ ಸಿದ್ಧಾಂತದಿಂದ ಬಂದಿರೋದು. ಅಂದರೆ ಕಾಂಗ್ರೆಸ್ ಅವರು ಇಲ್ಲ, ನಾವು ಮಾತ್ರ ತತ್ವ ಸಿದ್ಧಾಂತದವ್ರು ಬಂದಿರೋ ಅಂತ ಹೇಳ್ಕೊಂಡು ಬಂದಂಥವ್ರು ಇವರು, ವಿಚ್ ಇಸ್ ರಾಂಗ್ ಬಿಕಾಸ್ ಕಾಂಗ್ರೆಸ್ ಆಲ್ಸೋ ಹ್ಯಾಡ್ ಇಟ್ಸ್ ಓನ್ ಐಡಿಯಾಲಜಿ ಬಟ್ ಇಟ್ ಸ್ಟಾರ್ಟೆಡ್ ಕ್ರಂಬ್ಲಿಂಗ್ ವೆನ್ ದೀಸ್ ಪೀಪಲ್ ಕೇಮ್ ಅಪ್. ಬಟ್ ಇವರು ಇವತ್ತಿಗೆ ಅನ್ಮ್ಯಾನೇಜ್ಡ್ ಸ್ಟಾಕ್ ಅಂತ ವೆರಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇವ್ರನ್ನ ಯಾರೂ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಸಂದರ್ಭ ಬಂದಿದೆ. ಆದ್ದರಿಂದ ಇದು ನೋಡಿ ಎಷ್ಟು ಸಿಂಪಲ್ ಆಗಿರೋದು. ಒಂದು ಬೈ ಎಲೆಕ್ಷನ್ ಸೋತಿದ್ದಾರೆ, ಅದನ್ನು ಒಳಗಿದ್ದೊಳಗೆ ಚರ್ಚೆ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಇದೇನು ಜನರಲ್ ಎಲೆಕ್ಷನ್ ಅಲ್ಲ, ಅದರಿಂದ ಯಾವುದೋ ಪರಿಣಾಮಕಾರಿ ವ್ಯತ್ಯಾಸ ಬಿತ್ತಾ ಇವ್ರಿಗೆ ಇಲ್ಲ. ಈಗ ಯಡಿಯೂರಪ್ಪನ ಮಗನ್ನ ಈಗ ವಿಜೇಂದ್ರ ಅವರ ಕೆಳಗಡೆ ಯಾವ ರೀತಿಯಿಂದ ಅಧ್ಯಕ್ಷ ಸ್ಥಾನನ ನಿಭಾಯಿಸಬೇಕಿತ್ತು ಅದು ಆಗದೆ ಇರೋ ಕಾರಣಕ್ಕೆ ಇಂಥವನ್ನ ಒಂದಿಷ್ಟು ಹೊರಗಡೆ ಬಿಟ್ಟು ಒಂದಿಷ್ಟು ನಾಟಕ ಇನ್ ಕರ್ನಾಟಕ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಬಿಕಾಸ್ ಇಟ್ ವಾಸ್ ಸಚ್ ಅ ಸಿಂಪಲ್ ಥಿಂಗ್. ಎಷ್ಟು ಸಿಂಪಲ್. ಬಿಜೆಪಿ ಕರ್ನಾಟಕದಲ್ಲಿ ಸತ್ತು ಮಲಗಿದೆ. ಕರ್ನಾಟಕಕ್ಕೆ ಯಾವುದೇ ಕಾರ್ಯಕ್ರಮಗಳು ತರೋದಲ್ಲಿ ಸಂಸದರಾಗ್ಲಿ ಇಲ್ಲಿ ಮಂತ್ರಿಗಳಾಗ್ಲಿ ಕೆಲಸ ಮಾಡ್ತಾ ಇರೋದು ಇಲ್ಲ. ಅವರು ಈ ಜಗಳದಿಂದನಾರು ಪ್ರತಿದಿನ ನಮ್ಮ ಬಿಜೆಪಿ ಜೀವಂತವಾಗಿ ಇಟ್ಕೊಳ್ಳುವಂತ ಒಂದು ತಂತ್ರ ಇದು. ಬಿಜೆಪಿ ಕಾರ್ಯಕ್ರಮ ಅದು. ಐ ಅಗ್ರಿ. ನೋಡ್ರಿ ಎಷ್ಟು ಸಿಂಪಲ್ ಆಗಿರುವಂಥದ್ದು. ಆಮೇಲೆ ಇದು ಯಾವಾಗ ಆಗೋಗಿರೋದು, ಅದಾದ್ಮೇಲೆ ಎಷ್ಟೊಂದು ವಿಚಾರಗಳು ಆಗೋಗ್ಬಿಟ್ಟಿದ್ದೇವೆ. ಮತ್ತೆ ಶ್ರೀರಾಮುಲು ಅಲ್ಲಿಗೆ ಬರ್ತೀನಿ, ನಾನು ಮಾಹಿತಿ ತಗೊಳ್ತೀನಿ. ನೋಡಿ, ಈ ಕ್ಷಣಕ್ಕೂ ಕೂಡ ಮಾಧ್ಯಮದವ್ರು ಮಾತಾಡಿಸೋ ಸಂದರ್ಭದಲ್ಲಿ ಹೌದು ರಾಧಾಮೋಹನ್ ದಾಸ್ ಅವರು ಮಾತಾಡಿದ್ರಿಂದಾಗಿ ನಿಮಗೆ ಬೇಸರ ಆಯಿತು, ಜನಾರ್ದನ್ ರೆಡ್ಡಿ ಮತ್ತು ಬಂಗಾರು ಹನುಮಂತು ನಿಮ್ಮ ಮೇಲೆ ಬೇಸರದಿಂದ ಏನೋ ಹೈಕಮಾಂಡ್ ಕೊಟ್ಟಿದ್ದಾರೆ, ಹಾಗಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂದಾಗ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಅಂತ ಕೇಳಿದಾಗ ಶ್ರೀರಾಮುಲು ಕಡೆಯಿಂದ ಉತ್ತರ ಇಲ್ಲ. ಅಂದರೆ ಹೈಕಮಾಂಡ್ ಗಮನಕ್ಕೆ ತರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಹೊರತು ಅವರ ಮುಂದಿನ ನಿರ್ಧಾರದ ಬಗ್ಗೆ ಹೇಳ್ತಾ ಇಲ್ಲ. ಹಾಗಾಗಿ ಪ್ರತಿಪಕ್ಷಗಳು ಅಥವಾ ಕಾಂಗ್ರೆಸ್ ಇರ್ಬೋದು, AP ಇರ್ಬೋದು, ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಪ್ಯೂರ್ಲಿ ಡೈವರ್ಟಿಂಗ್ ದ ಸಬ್ಜೆಕ್ಟ್. ಸಂಸದರು ಅಂದಾಗ ಅವರ ಕಾರ್ಯವೈಖರಿ ಅನ್ನೋದು ಹೆಂಗಿರಬೇಕು, ರಾಜ್ಯವನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ಅವ್ರ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ನ ಮರ್ತಿದ್ದಾರೆ. ಮತ್ತು ವಿಜೇಂದ್ರ ಯತ್ನಾಳ್ ಅನ್ನುವಂಥ ದೊಡ್ಡ ಸಬ್ಜೆಕ್ಟನ್ನು ಬದಿಗೆ ಹಾಕಬೇಕು ಅಂತ ಹೇಳಿದ್ರೆ ಇನ್ನೂ ಅದಕ್ಕಿಂತ ದೊಡ್ಡ ಸಬ್ಜೆಕ್ಟ್ ಬೇಕು. ಆ ಸಬ್ಜೆಕ್ಟೇ ಇದೇನಾ ಅನ್ನುವಂಥ ಪ್ರಶ್ನೆ. ಬಳ್ಳಾರಿಯ ಈ ಬೆಂಕಿ ತಣ್ಣಗಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಜೇಂದ್ರ ಅವರು ಇವತ್ತಂತೂ ಡೆಲ್ಲಿಗೆ ಹೋಗಿದ್ದಾರೆ. ದಿಢೀರ್ ಭೇಟಿ ಇದು. ಅದನ್ನು ಖಾಸಗಿ ವಿಷಯ ಅಂತ ಹೇಳಿದ್ರು ಅದನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ. ಅಲ್ಲಿಂದ ಏನಾದರೂ ಸೂಚನೆ ಪಡ್ಕೊಂಡ್ಬರ್ತಾರೋ, ಅವರಿಗೇ ಸೂಚನೆ ಕೊಡ್ತಾರೋ, ಅವ್ರ ಕಡೆಯಿಂದ ಸೂಚನೆ ಹೇಳಿಸ್ತಾರೋ ಗೊತ್ತಿಲ್ಲ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಈಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ರಿಷಿಕ್ ವಿವಾನ್ ಗೌಡ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ರಿಷಿಕ್ ಅವರೇ. ಏನು ಬಳ್ಳಾರಿ ಬೆಂಕಿ ತಣ್ಣಗಾಗತ್ತಾ ಅಥವಾ ಹೆಚ್ಚಾಗತ್ತಾ? ರೈಟ್ ನೋ ಸ್ಟೇಟಸ್ ಏನು ಅಂತ ನೀವು ಹೇಳಬೇಕು JDS ವಕ್ತಾರರಾಗಿ. ನಿಮಗೇನು ಇನ್ಪುಟ್ಸ್ ಬಂದಿದೆ ಅಂತ? ಬಳ್ಳಾರಿ ವಿಚಾರ ಮಾಡೋದನ್ನ ಮುಂಚೆ ನಾನು ವೀಕ್ಷಕರಲ್ಲಿ ಒಂದೇ ಒಂದು ಗಮನ ತರೋದೇನು ಅಂತ ಹೇಳಿದ್ರೆ, ನಾವು JDSನವರು ಎರಡೂ ಸರ್ಕಾರದವ್ರ ಜೊತೆ ಸಮ್ಮಿಶ್ರ ಮಾಡಿದಾಗ ಬರೀ 36 ಆಡಳಿತ ಹಿಂಗ್ ಮಾಡೋದು ಅಂತ ಹೇಳ್ಕೊಂಡು ಕೊಟ್ಟಿದ್ವಿ. ಈಗ ಈ 136 ಜನ ಇಟ್ಕೊಂಡು ಕಾಂಗ್ರೆಸ್ನವ್ರು ಏನಿದ್ದಾರೆ,
ಸೊ ಈ 136 ಜನ ಇಟ್ಕೊಂಡು ಏನು ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದಾರಲ್ಲ, ಒನ್ ಆಫ್ ದ ಯೂಸ್ಲೆಸ್ ಅಂಡ್ ವರ್ಸ್ಟ್ ಗೌರ್ಮೆಂಟ್ ಎವರ್ ಇನ್ ಕರ್ನಾಟಕ ವಿ ಹ್ಯಾವ್ ಸೀನ್. ಯಾಕೆ ಹೇಳ್ತೀನಿ ತಾಳ್ರಿ, ಕೇಳಿಸ್ಕೊಳ್ರಿ ಒಂದು ನಿಮಿಷ, ಕೇಳಿಸ್ಕೊಳ್ರಿ ಒಂದು ನಿಮಿಷ, ಸುಮ್ಮನೆ ಕೇಳಿಸ್ಕೊಳ್ರಿ ಸುಮ್ಮನೆ. ನಿಮ್ ಗ್ಯಾರಂಟಿ ಕುತ್ಕೊಳ್ರಿ, ನಾನ್ಸೆನ್ಸ್ ಏನ್ ಮಾತಾಡ್ತಾರೆ ನಿಮ್ಗೆ ಗ್ಯಾರಂಟಿ, ಕುತ್ಕೊಳ್ರಿ ಸುಮ್ಮನೆ, ಕೇಳಿಸ್ಕೊಳ್ರಿ ಸುಮ್ಮನೆ, ನಿಮ್ ಗ್ಯಾರಂಟಿ ಹೇಳ್ತೀನಿ ಕೇಳಿಸ್ಕೊಳ್ರಿ. ಒಬ್ರು ಸರ್ ನೋಡಿ ಹಾಫ್ ಅನ್ ಅವರ್ ನಾನು ಲೇಟಾಗಿ ಬಂದಿದ್ದೀನಿ, ದಯಮಾಡಿ allow me to talk. ಮಾತಾಡ ನೋ I'll give the explanation. ಕೇಳಿಸ್ಕೊಳ್ರಿ ಸುಮ್ಮನೆ ನೀವು. ಕುತ್ಕೊಳ್ರಿ ಸುಮ್ಮನೆ. ಪ್ಲೀಸ್ ಲೆಟ್ ಮಿ ಟಾಕ್. ನೋಡಿ ಡೈವರ್ಟ್ ಮಾಡ್ತಾ ಇದ್ದಾರೆ, ನಾನು ಬಂದಿರೋದೇ ಲೇಟ್ ತಡವಾಗಿ. ನೋ ಪ್ಲೀಸ್, ನೀವು ಮಾತಾಡಿದ್ರಿ ಈಗಾಗಲೇ ಮಾತಾಡಿದ್ದೀರಾ, ದಯವಿಟ್ಟು ಮಾತಾಡಕ್ಬಿಡಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ನಾನು ಒಬ್ಬ ಸಾಮಾನ್ಯ ಬ್ಯಾಂಗ್ಳೂರ್ ಸಿಟಿಸನ್ ಆಗ್ಬಿಟ್ಟು 1.5 ಗಂಟೆ ಬೇಕು ನನಗೆ ಒಂದು ಸ್ಥಳದಿಂದ 10 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬರೋವಂಥದಕ್ಕೆ. ನಾನು ಕೇಳಕ್ ಬಯಸ್ತೀನಿ ಡೈರೆಕ್ಟ್ ಆಗಿ ಆಡಳಿತ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ ಅವರಿಗೆ, ನಿಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು ಏನು ಕತೆ ಕಾಯ್ತಾ ಇದಾರೇನ್ರಿ ನೀವು? ಅಧಿಕಾರಿಗಳು ಏನ್ರಿ ಮಾಡ್ತಾ ಇದಾರೆ ನಿಮ್ಗೆ? ನೋಡಿ ಈಗ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನೋಡಿ 1.5 ವರ್ಷ ಕೇಳಿಸ್ಕೊಳ್ರಿ ಸುಮ್ಮನೆ ನೀವು. 1.5 ವರ್ಷ ಆಯ್ತು ಇವರು ಅಧಿಕಾರಕ್ಕೆ ಬಂದ್ಬಿಟ್ಟು, 1.5 ವರ್ಷ ಅಧಿಕಾರಕ್ಕೆ ಬಂದ್ಬಿಟ್ಟು ಈ ಮಕ್ಬಲ್ ಟಾಪಿ ಗ್ಯಾರಂಟಿ ಅಂತ ಅಂದ್ಬಿಟ್ಟು ನಿಮಗೆ 60ರಿಂದ 70,000 ಕೋಟಿ ತಗೊಂಡೋಗಿ ಎಲ್ಲಿ ಡೈವರ್ಟ್ ಮಾಡ್ತಾ ಇದ್ರೆ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಒಂದು ಅಭಿವೃದ್ಧಿ ಅಂತ ಏನ್ ಗೊತ್ತಿಲ್ಲ ಅವ್ರಿಗೆ. ಕೇಳಿಸ್ಕೊಳ್ರಿ ಸುಮ್ಮನೆ, ನಿಮ್ಗೆ ಎಲ್ಲದಕ್ಕೂ ಅಲ್ಲೇ ಹೋಗಿ ಹೇಳ್ಬಿಡ್ರಿ. ನೀವಲ್ಲಿ ಬ್ಯಾಂಗ್ಳೂರಲ್ಲಿ ಇರೋಂಥವ್ರು, ನೀವು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಿರೋಂಥವ್ರು ನೀವು, ಕೇಳಿಸ್ಕೊಳ್ರಿ ಸುಮ್ಮನೆ. ಇದು ನನ್ನ ಒಬ್ಬರದಲ್ಲ ಇದು ಸರ್. ಇದೇ ಸ್ಟ್ರಾಟಜಿ ನಾವಿವತ್ತು ಮಾತಾಡ್ಬೇಕಾಗಿರೋದು. ಆ ಬಳ್ಳಾರಿ ಬೆಂಕಿ ನೋಡಿ ಹೆಂಗೆ ಆದ್ರೆ ನೋಡಿ, ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬ ಬ್ಯಾಂಗ್ಳೂರ್ ಸಿಟಿಸನ್ ಆಗ್ಬಿಟ್ಟು ನಾನು ಒಂದು ದಿವಸ ಇಷ್ಟು ಕಷ್ಟ ಪಡ್ತಾ ಇದೀನಿ ಅಂತ ಹೇಳಿದ್ರೆ, ಇನ್ನ ದಿನನಿತ್ಯ ಬೆಂಗಳೂರಲ್ಲಿ ಇರುವಂತವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ಮಳೆಗಾಲದಲ್ಲಾಗ್ಲಿ ಮತ್ತೊಂದಾಗ್ಲಿ ಓವರ್ ಆಲ್ ಬ್ಯಾಂಗ್ಳೂರಲ್ಲಿ ಅನ್ನೋದು ವಿಚಾರ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಹೇಳ್ತಾ ಇರುವಂತದ್ದು. ಇವರು ಈಗ ಬಳ್ಳಾರಿ ವಿಚಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಇರ್ಲಿ, ಅದೊಂದು ವಿರೋಧ ಪಕ್ಷದಲ್ಲಿ ಇರುವಂತ ಬಿಜೆಪಿಯಲ್ಲಿ ಆಂತರಿಕವಾಗಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಅಂದಾಗ ಪೊಲಿಟಿಕಲ್ ಡಿಫ್ರೆನ್ಸಸ್ ಬಂದೇ ಬರುತ್ತೆ. ಅದು ಯಾರ ಮಧ್ಯದಲ್ಲಿ ಬೇಕಾದ್ರೂ ಬರ್ಬೋದು. ಅದು ಈಗ ಶ್ರೀರಾಮುಲು ಅವ್ರ ಮಧ್ಯದಲ್ಲಾರು ಬರ್ಬೋದು, ಜನಾರ್ದನ್ ರೆಡ್ಡಿ ಅವ್ರ ಮಧ್ಯದಲ್ಲಾರು ಬರ್ಬೋದು, ಯತ್ನಾಳ್ ಅವ್ರ ಜೊತೆನಾರು ಬರ್ಬೋದು, ವಿಜೇಂದ್ರ ಅವ್ರ ಜೊತೆನಾರು ಬರ್ಬೋದು, ಅಥವಾ ರಮೇಶ್ ಜಾರಕಿಹೊಳಿ ಅವ್ರು ಕೂಡ ಬರ್ಬೋದು. ಒಂದ್ ಸಣ್ಣ ಪಾಸ್, ಅಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆನಾದ್ರೂ ಬರುತ್ತೆ, ಸಿದ್ದರಾಮಯ್ಯ ಅವ್ರ ಜೊತೆನಾದ್ರೂ ಬರುತ್ತೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆನಾದ್ರೂ ಬರುತ್ತೆ. ನೀವು ಅವಾಗ ಗಹಗಹಿಸ್ಬಿಟ್ಟಿರ್ತೀರಿ. ನೋಡಿ, ಇಲ್ಲಿ 2 ವಿಚಾರ ಇದೆ. ಆಡಳಿತ ಪಕ್ಷದಲ್ಲಿ ಇರುವಂತವ್ರು, ವಿರೋಧ ಪಕ್ಷದಲ್ಲಿ ಇರುವಂತವ್ರು. ಸೊ ಆಡಳಿತ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿದಾಗ ಕೇಳಿಸ್ಕೊಳ್ರಿ ಸುಮ್ಮನೆ, ನೀವು ಯಾಕೆ ಡಿಸ್ಟರ್ಬ್ ಮಾಡ್ತೀರಾ? ಕೇಳಿಸ್ಕೊಳ್ರಿ ಸುಮ್ಮನೆ ಕೇಳಿಸ್ಕೊಳ್ರಿ ನೀವು ಮಾತಾಡಕ್ಕೆ ಅಲೋ ಮಿ ಟು ಟಾಕ್. ಸೊ ಇಲ್ಲಿ ಏನಾಗುತ್ತೆ, ಆಡಳಿತ ಪಕ್ಷದಲ್ಲಿ ಅಂತ ಅಂದಾಗ ಈಗ ಮಾನ್ಯ ಪರಮೇಶ್ವರ್ ಅವರು, ಅವ್ರ ಜವಾಬ್ದಾರಿ ಇದೆ ತಾನೆ, ಅವರೊಂದು ಹೋಮ್ ಮಿನಿಸ್ಟ್ರು. ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ನೆಲ ಕಚ್ಕೊಂಡ್ಬಿಟ್ಟಿದೆ, ಆ ಜವಾಬ್ದಾರಿ ತಾನೇ ಮೇಲ್ ನೋಡಿ. ನಾನು ಹೇಳಕ್ ಬರ್ತಾ ಇರೋದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಕೇಳಿಸ್ಕೊಳ್ರಿ ಸರ್ ಒಂದು ನಿಮಿಷ. ಇಲ್ಲಿ ಈಗ ಡಿಫ್ರೆನ್ಸ್ ನೋಡಿ, ಒಂದು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ಅವ್ರ ಡಿಫ್ರೆನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಏನು, ಅಟ್ ದ ಎಂಡ್ ಆಫ್ ದ ಡೇ ನಾವೊಂದು ಆಡಳಿತ ಪಕ್ಷ ವಿರುದ್ಧವಾಗಿ ಹೋರಾಡಬೇಕು, ಅದರಲ್ಲಿ ನಿಮಗೆ ಮೈನಸ್ ಆಗುತ್ತೆ, ಇದು ವಿಚಾರ ಅಲ್ವಾ? ನಮ್ಮಲ್ಲಿ ಡಿಫ್ರೆನ್ಸಸ್ ಬಂದ್ರೆ ವಿರೋಧ ಪಕ್ಷದಲ್ಲಿ, ಆದ್ರೆ ಆಡಳಿತ ಪಕ್ಷದಲ್ಲಿ ಇರಬೇಕಾದ್ರೆ ಅವರಲ್ಲಿ ಡಿಫ್ರೆನ್ಸಸ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೆಯುತ್ತೆ? ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗುತ್ತೆ ತಾನೆ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗುತ್ತೆ ಅಂತ ನಾವು ಅದನ್ನ ಪ್ರೊಟೆಸ್ಟ್ ಮಾಡಬೇಕು. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಹೋರಾಟ ಮಾಡಬೇಕು. ಮಾಡ್ತಾನೆ ಇದೀವಲ್ವಾ ಈಗ ನೋಡಿ, ಎಡಕ್ಕೆ ಇನ್ನೊಬ್ರು ಬಲಕ್ಕೆ, ಪೂರ್ವಕ್ಕೆ ಪಶ್ಚಿಮಕ್ಕೆ ಹೋದ್ರೆ ಆಗುತ್ತೆ ನಿಮ್ಮ ಕೈಯಲ್ಲಿ. ಎಲ್ಲಾ ವಿಚಾರದಲ್ಲೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಅವ್ರ ಅಗೇನ್ಸ್ಟ್ ಹೋಗ್ತಾನೆ ಇದೀವಿ. ನೀವು ಸದನದ ಒಳಗಡೆ ಇರ್ಬೋದು, ಸದನದಿಂದ ಆಚೆ ಇರ್ಬೋದು. ಸೊ ಎವ್ರಿ ಟೈಮ್ ಏನೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಆಡಳಿತ ಪಕ್ಷ ಕಾಂಗ್ರೆಸ್ ಅವ್ರು ಮಾಡ್ತಾ ಇರುವಂತ ಭ್ರಷ್ಟಾಚಾರ ಆಗಲಿ ಅಥವಾ ಒಂದು ಫೇಲ್ಯೂರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಇರಲಿ, ನಾವು ವಾಯ್ಸ್ ರೈಸ್ ಮಾಡ್ತಾನೆ ಇದೀವಿ. ನೋ ಡೌಟ್ ಅಬೌಟ್ ರೈಸಿಂಗ್ ದ ವಾಯ್ಸ್. ಅಲ್ಲ, ನನಗೆ ಜೆಡಿಎಸ್ ಬಗ್ಗೆ ನನಗೊಂದು ಕ್ಲಾರಿಟಿ ಬೇಕು. ಈಗ ಅದಕ್ಕೆ ಬಿಜೆಪಿಯಲ್ಲಿ ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಂಡಿದ್ದೆ, ಆ ಕ್ಲಾರಿಟಿನೇ ಇಲ್ವಾ? ಓಕೆ, ಜೆಡಿಎಸ್ ಅಂದಾಗ ಶಿಸ್ತಿನ ಪಕ್ಷ ಅಂತ ಹೆಸರು ಪಡ್ಕೊಂಡಿದೆ. ಆ ಶಿಸ್ತು ಕಾಣಿಸ್ತಾ ಇಲ್ಲ, ತಕ್ಕಡಿಲ್ ಕಪ್ಪೆ ಹಾಕದಂಗಾಗಿದೆ. ಅಲ್ಲಲ್ಲ, ಬಿಜೆಪಿ ಜೊತೆ ಸಖ್ಯ ಬೆಳೆಸಿ ನಿಮಗೆ ಮುಜುಗರ ಆಗಿಲ್ಲ ತಾನೆ? ಏನಕ್ಕಾಗುತ್ತೆ? ಸೆಕೆಂಡ್ ಪಾಯಿಂಟ್, ಈಗ ಕುಮಾರಸ್ವಾಮಿ ಅವರೇನಾದ್ರು ಸಲಹೆ ಸೂಚನೆಗಳನ್ನು ಕೊಡುವ ಸಾಧ್ಯತೆ ಇರತ್ತಾ ಬಿಜೆಪಿಗೆ? ನೋಡಿ, ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಅವ್ರದ್ದು ಇಂಟರ್ನಲ್ ಪೊಲಿಟಿಕ್ಸ್ ಏನಿರುತ್ತೆ ಅದಕ್ಕೆ ನಾವು ಮುಗ್ ತೋರ್ಸಕ್ ಹೋಗಲ್ಲ. ನಾವು ಮೇ ಬಿ ಚೆನ್ನಾಗಿ ಆಗ್ಲಿ ಒಂದು ಒಳ್ಳೇದು ಬಯಸ್ತೀವಿ ಹೊರತು ಅವ್ರ ಇಂಟರ್ನಲ್ ಪೊಲಿಟಿಕ್ಸ್ ಅಲ್ಲಿ ನಾವು ನಮ್ಮದೇ ಆದ ಇನ್ಫ್ಲೂಯೆನ್ಸ್ ನಾವೆಲ್ಲೂ ತರಕ್ ಹೋಗಲ್ಲ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಜಸ್ಟ್ ಒಂದು ಸಣ್ಣ ಪಾಯಿಂಟ್ ನಾನು
ಒಂದು ಚರ್ಚೆಗೆ ತರೋಣ ಅಂತ. ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, ಪ್ರೊಟೆಸ್ಟ್ ಮಾಡ್ತಿದ್ದೀರಾ, ಸರ್ಕಾರದ ವಿಫಲವನ್ನು ಎತ್ತಿ ಹಿಡಿತಾ ಇದ್ದಾರೆ ಅಂತ ಹೇಳ್ತೀರಾ, ಬಟ್ ಒಂದಿಷ್ಟು ಇನ್ಎಫೆಕ್ಟಿವ್ ಆಗಿದ್ದೀರಾ. ಯಾಕಂದರೆ ಬರೀ ಒಂದು BJPನೇ ಭಾರಿ ಎಫೆಕ್ಟಿವ್ ಆಗಿತ್ತು. ಬರೀ JDS ಕುಮಾರಣ್ಣ ಕೂತ್ಕೊಂಡಿದ್ದಾರೆ ಅಂತಂದರೆ ಸ್ಟೇಟ್ ಗೌರ್ಮೆಂಟನ್ನು ಪ್ರಶ್ನೆ ಮಾಡಿ ಅಲ್ಲಾಡಿಸುವಂಥ ಶಕ್ತಿ ಇದ್ದು, ಇಬ್ಬರೂ ಕೂಡ ಕಾಂಗ್ರೆಸ್ಸು ಆರಾಮಾಗಿ ಆನೆ ನಡಿಗೆಯಲ್ಲಿ ನಡೆದಿದ್ದ ದಾರಿ ಅಂತ ಹೋಗ್ತಾ ಇದೆ. ಅಂದ್ರೆ ನೀವು ineffective ಆಗ್ತಾ ಇದ್ದೀರಾ ಅಂತ. ಕಾಂಗ್ರೆಸ್ ಅಷ್ಟು ಭ್ರಷ್ಟಾಚಾರ ಮಾಡ್ತಾ ಇದೆ ಅಥವಾ ಅಷ್ಟು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಅಂತ ಫೇಲ್ಯೂರ್ ಆಗಿದೆ. ಆದ್ರೆ ಅಪೋಸಿಷನ್ ಆಗಿ ನೀವು ಕೂಡ ಫೇಲ್ ಆಗ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಅಂತ ನೋಡೋದಾದ್ರೆ ಯು ಹ್ಯಾವ್ ಟು ಟಾಕ್ ಅಬೌಟ್ ಯೋರ್ ಸ್ಟ್ಯಾಂಡ್ ಇನ್ ಪಬ್ಲಿಕ್. ಮೂಡ ಆಯ್ತು, ಇದು ಆಯ್ತು. ನೋಡ್ರಿ, ಇದೇ ಸಮಯದಲ್ಲಿ ಯಡಿಯೂರಪ್ಪ ಅವ್ರ ಟೈಮಲ್ಲಿ ಒಂದು ಸಣ್ಣ ವಿಚಾರ ಸಿಕ್ಕಿದ್ರೆ ಸರ್ಕಾರನೇ ಅಳ್ಳಾಡಿಸೋ ನೋಡಿದ್ದೀರಾ. ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಬಟ್ ಇಬ್ರು ಸೇರಿ ಇವತ್ತು ಯು ಹ್ಯಾವ್ ಬೀನ್ ಇನ್ಎಫೆಕ್ಟಿವ್ ಅಂತ ನನ್ನ ಆಪಾದನೆ. ನೋಡಿ, ಬಿಜೆಪಿಯಲ್ಲೂ ಕೂಡ ನಾಯಕರನ್ನು ಉಳಿಸ್ಕೊಳಕ್ ಆಗ್ತಿಲ್ಲ. JDS ನಲ್ಲೂ ಯಾವಾಗ ಯಾರು ಎಲ್ಲಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಅಪೋಸಿಷನ್ ಇಸ್ ಆಲ್ಸೋ ನಾಟ್ ಪ್ಲೇಯಿಂಗ್ ಇಟ್ಸ್ ಕನ್ಸ್ಟ್ರಕ್ಟಿವ್ ರೋಲ್. ದಟ್ ಇಸ್ ಮೈ ಪಾಯಿಂಟ್. ಆ ರೀತಿ ಹೇಳೋಂತ ಯಾವುದೇ ರೀತಿ ಗೊಂದಲ ಇಲ್ವಲ್ಲ, ಯಾರು ಉಳಿಸ್ಕೋಬೇಕು ಏನಿಲ್ಲ. ನೋಡಿ, ಈಗ ಡೆಲ್ಲಿಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಅವರದೇ ಆದ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಕೇಳಿಸ್ಕೊಳ್ಳಿ ಸರ್, ಅದನ್ನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವ್ರು ಕೇಳಿದ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀನಿ ಸ್ವಾಮಿ. ಈಗ ನಮ್ಮ ಶಾಸಕರ ಜೊತೆ ಬಂದು ಮಾತಾಡಿದ್ರು, ಏನ್ ಮಾತಾಡಿರ್ಬೋದು ಪೊಲಿಟಿಕಲಿ ನೋಡಿ, ನನಗೆ ಎಂದ್ರು CM ಅಂತೂ ಮಾಡಲ್ಲ, ಸೊ ಹಾಗಾಗಿ ನಾಳೆ DK ಕಾಂಗ್ರೆಸ್ ಅಂತ ನಾನೇನಾದ್ರು ಆಚೆ ಬಂದ್ರೆ ನೀವುಗಳೆಲ್ಲ ನನಗೆ ಬೆಂಬಲ ಕೊಡಿ, ಸೊ CM ಆಗೋದಕ್ಕೆ ಇದೆಲ್ಲ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ನಡೀತಾ ಇದೆ ಅನ್ನೋದು ಬಿಟ್ರೆ ಇವ್ರು ಬೇರೆ ಇನ್ಯಾವುದೇ ರೀತಿ ಇಲ್ಲ. ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಆದ್ಮೇಲೆ ಒಂದು ಬದಲಾವಣೆ ಆಯಿತು. ಒಂದು ಸೆಂಟ್ರಲ್ಲಿ ಒಂದು ಮಿನಿಸ್ಟರ್ ಪೊಸಿಷನ್ ಕೊಡ್ತೀನಿ ಅಂದಿದ್ದಕ್ಕೆ ಒಂದು ಪಕ್ಷ ನಿರ್ನಾಮ ಆಗೋಯ್ತು. ಇದು ಆಗಿರೋ ವಾಸ್ತವಾಂಶ. ಅದರಲ್ಲಿ ಇರುವಂಥ ಕೆಲವು ಕಾರ್ಯಕರ್ತರಿಗೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಯಾಕಂದರೆ ಅವರಿಗೆ ಬೀದಿಯಲ್ಲಿ ಪ್ರಶ್ನೆ ಬರ್ತವೆ, ಏನಪ್ಪ ನೀನು ಒಂದು ಕಾಲದಲ್ಲಿ 2020 ಮಾಡಿ ಮೋಸ ಆಗಿದ್ರಿ ಅಂತ ಅವರಿಂದ ದೂರ ಉಳಿದ್ರಿ, ಅವ್ರಿಗೆ ಚಡ್ಡಿ ಪಾರ್ಟಿ ಅಂತ ಓಡಾಡ್ತಾ ಇದ್ರಿ, ಅವರು ಕನ್ನಡ ವಿರೋಧಿ ಅಂತ ಹೋರಾಡ್ತಾ ಇದ್ರಿ ಅವ್ರ ವಿರುದ್ಧ, ಅವರು ಜಾತಿ ಮತ ಮಾಡ್ತಾರೆ, ಹಿಂದುತ್ವ ಮಾಡ್ತಾರೆ ಅಂತ ಅವ್ರ ಹತ್ರ ವಿರುದ್ಧ ಹೋರಾಡಿ ನಾವು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ಕೊಂಡು ಕರ್ನಾಟಕದಲ್ಲಿ ಪಾಪ ಒಂದು ಗೌರವದಿಂದ ಇದ್ದಂಥ JDS ಕಾರ್ಯಕರ್ತರು ಇವತ್ತು ಬರೋ ಪ್ರಶ್ನೆಗಳಿಗೆ ಅವ್ರಿಗೆ ಈ ತರ ತೇಲಿಸಿ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಅವರು ಡೈರೆಕ್ಟ್ ಆಗಿ ಯಾವುದೇ ಟಾಪಿಕ್ ನೀವು ಕಳಿಸ್ತೀನಿ ಅಂತ ತೋರಿಸ್ಕೊಂಡು ಕೊಟ್ಟಿರೋ ಆಮ್ ಆದ್ಮಿ ಪಾರ್ಟಿ ಅವರು ಅವ್ರಿಗೆ ನೀವೆಲ್ಲ ಹೇಳ್ಬೇಕಾದ್ರೆ ಹೇಳ್ಬೇಕಾದ್ರೆ ಒಂದು ಪಕ್ಷದ ಬಗ್ಗೆ ನೀವು ದೇವೇಗೌಡರ ಬಗ್ಗೆ ಮಾತಾಡಬೇಡ. ನೀವು ಕಾಂಗ್ರೆಸ್ ಅವ್ರು ಹೇಳ್ಕೊಂಡ್ರೆ ನೀವು ಕಲ್ತ್ಕೊಂಡ್ರೆ ಕೊಟ್ಟು ನಿಮ್ಗೆ ಏನೋ ನೈತಿಕತೆ ಇದೆಯಲ್ರಿ, ನಿಮ್ಗೆ ಏನಾದ್ರು ಒಂದು ಅಫ್ಕೋರ್ಸ್ ಎಸ್ ಹೌದು 138 ಕ್ಯಾಂಡಿಡೇಟ್ ತಗೊಂಡ್ರೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಬರಲ್ಲ. ಅಫ್ಕೋರ್ಸ್ ಯು ಆರ್ ನಾಟ್ ಫಿಟ್ ಟು ಬಿ ಇನ್ ದ ಗವರ್ನಮೆಂಟ್. ಯು ಆರ್ ನಾಟ್ ಫಿಟ್ ಟು ಬಿ ಇನ್ ದ ಗವರ್ನಮೆಂಟ್. 138 ಕ್ಯಾಂಡಿಡೇಟ್ ತಗೊಂಡ್ಬಿಟ್ಟು ನಿಮ್ಮ ಟೈಮಲ್ಲಿ ನೀವು ಮಾತಾಡಿ ಸರ್. ಒಂದು ನಿಮಿಷ ಪಾಪ ನಮ್ಗೆ ಅವ್ರು 1 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ಕೇಳಿ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳಿ ಆನ್ಸರ್ ಮಾಡ್ತೀರಿ. ನಿಮ್ಮ ಬಿಟ್ಬಿಡ್ರಿ ಒಂದು ಪ್ರಾದೇಶಿಕ ಪಕ್ಷ ಈಗ ಹೋಗ್ಬಿಡಿ ಅಂತ ಹೇಳಿದ್ರೆ ಕಾರ್ಯಕರ್ತ ನಾನೇ ಕೂತ್ಕೊಂಡಿಲ್ಲ. ಈಗ ಕಾರ್ಯಕರ್ತ ನಾನಲ್ಲೇ ಕೂತ್ಕೊಂಡಿಲ್ಲ. ನಿಮ್ಮ ಯೋಗ್ಯತೆಗೆ ಒಂದು ತಾಲೂಕು ಪಂಚಾಯತ್ ಗೆಲ್ಲಕ್ಕೆ ನಮ್ಮ ಪಕ್ಷದ ಬಗ್ಗೆ ಹೆಂಗೆ ಮಾತಾಡ್ತೀರಾ ನೀವು? ಹೆಂಗೆ ಮಾತಾಡ್ತೀರಾ ನೀವು? ಹೆಂಗೆ ಮಾತಾಡ್ತೀರಾ ನೀವು ಒಂದು ಪಕ್ಷದ ಬಗ್ಗೆ? ಯಾವುದೋ ಒಂದು ಕೇಂದ್ರದ ಸಚಿವರು ಅಲ್ಲ, ಒಂದು ಕೇಂದ್ರದ ಸಚಿವರ ತಗೊಳ್ಳೋಕ್ಕೋಸ್ಕರ ಪಾರ್ಟಿ ಇಲ್ಲ ಅಂತ ಹೆಂಗ್ರಿ ಮಾತಾಡ್ತೀರಾ ನೀವು? ರಿಷಿಕ್ ಅವರೇ ಒಂದು ನಿಮಿಷ ನೀವು ಹೆಂಗ್ರಿ ಮಾತಾಡ್ತೀರಾ ಅವರು? ಹಿಂಗ್ ಮಾತಾಡ್ತಾರ ಅವರು. ಒಂದು ಕೇಂದ್ರ ಸಚಿವರಿಗೋಸ್ಕರ ನೀವು ಪಕ್ಷ ನಿಮಗೆ ಡಿಪಿ ರೆಡಿ ಮಾಡ್ರಿ, ತಗೊಂಡ್ರಿ ಡಿಪಿ ರೆಡಿ ಮಾಡ್ಕೊಂಡು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೋಡಿ. ರಿಷಿಕ್ ಅವರೇ, ದೊಡ್ಡ ನಂಬರ್ ಅಲ್ಲಿ ಇದ್ದವ್ರು 19ಕ್ಕೆ ಬಂದಿದ್ದೀರಾ ಅಂದ್ರೆ ಅದು ಯೋಗ್ಯತೆ ಅಂತ ಆಗಲ್ವಾ? 48, 54, 99 ಅದು ಯೋಗ್ಯತೆ ಅಂತ ಆಗುತ್ತೆ. ರಾಷ್ಟ್ರೀಯ ಪಕ್ಷ 48, 54, 99 ಅದು ಯೋಗ್ಯತೆ ಅಲ್ವಾ? ಮೂರು ಕಾನ್ಸಿಕ್ಯೂಟಿವ್ ಟರ್ಮ್ ಅಲ್ಲಿ ನಿಮ್ಗೆ ಪ್ರಶ್ನೆ ನಾನು ನಿಮ್ಗೆ ಕೇಳುವಂತ ನಾನು ದೊಡ್ಡವನಲ್ಲ. ಪ್ರಶ್ನೆ ಅವ್ರು ಕೇಳಿದ್ರು ನನಗೆ ಒಂದು ಉತ್ತರ ಕೊಡ್ತೀನಿ. ಈಗ ಒಂದು ನಿಮಿಷ ಓಕೆ. ಈಗ BJP ಅವರು ನಿಮ್ಮ ಕಾಂಗ್ರೆಸ್ನವ್ರಿಗೆ ಕೇಳಿರುವಂಥ ಪ್ರಶ್ನೆನೇ ನಿಮಗೂ ಕೇಳ್ತೀನಿ. ರೈಟ್, ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದವರು, ಸೆಡ್ ಹೊಡೆದವರು, ಬಳ್ಳಾರಿ
ರೆಡ್ಡಿ ಅವರ ವಿರುದ್ಧ ಎಷ್ಟೊಂದು ಹೇಳಿಕೆ ನೀವು ಕೊಟ್ಟಂಥವ್ರು JDSನವರು. ಈಗ ಅಲ್ಲಿ ಗೊಂದಲ ನಡೀತಾ ಇದೆ. ನಾವು ಕಾಂಗ್ರೆಸ್ನವ್ರಿಗೂ ಇದೇ ಪ್ರಶ್ನೆ ಕೇಳಿದೆ, ಶ್ರೀರಾಮುಲು ಅಂತವರು ನಿಮಗೆ ಪಕ್ಷದಲ್ಲಿ ಬೇಕಾ? JDSನವ್ರದ್ದು ಏನು ಸ್ಟ್ಯಾಂಡ್ ಇದೆ? ಯಾಕಂದ್ರೆ ಈಗ ಅವರು ಬಿಜೆಪಿಗೆ ಬೇಡಾಗಿದ್ದಾರೆ, ರೈಟ್? ಅದು ಕಾಣಿಸ್ತಾ ಇದೆ. ಅದು ಎದ್ದು ಈಗ ಮೀಡಿಯಾವರೆಗೂ ಅದು ಬಂದಿದೆ. ಹಂಗಿದ್ರೆ ಹೈಕಮಾಂಡ್ ಅವ್ರು ಫೋನ್ ಅಲ್ಲ, ಅಯ್ಯೋ, ಹಂಗಿದ್ದಿದ್ರೆ ಹೈಕಮಾಂಡ್ ಅವರು ಈ ಸುದ್ದಿನೇ ಆಚೆ ಬರ್ತಿರ್ಲಿಲ್ಲ. ಅದ್ರಲ್ಲಿ ಇಬ್ರಲ್ಲಿ ಒಬ್ರು ಬೇಡಾಗಿದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ, ಐದರ್ ಶ್ರೀರಾಮುಲು. ಇಬ್ರಲ್ಲಿ ಒಬ್ರು ಬೇಡಾಗಿರೋದ್ರಿಂದನೇ ಈ ಸುದ್ದಿ ಆಚೆ ಬಂದಿರೋದು. ಈಗ ಅವರು ಅವೈಲೇಬಲ್ ಅಂಡ್ ಓಪನ್ ಇದ್ದಾರೆ ಪಾಲಿಟಿಕ್ಸ್ಗೆ. ನಿಮ್ ಪಕ್ಷದ ಏನ್ ಸ್ಟ್ಯಾಂಡ್? ಈಗ ಎಪಿ ಅವರು ಬೇಡವಂತೆ. ಅಣ್ಣಾ ಹಜಾರೆ ಅವ್ರ ಹೆಸರು ಯೂಸ್ ಮಾಡಿಕೊಂಡು ಒಂದು ಪೊಲಿಟಿಕಲ್ ಪಾರ್ಟಿನೇ ಕಟ್ಟಬೇಡ್ರಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ಮಂಕುಮುಚ್ಚಿ ಮಾಡುವಂತ ಕೆಲಸ ಮಾಡಿ ಒಬ್ರು ಆಡಳಿತ ಪಕ್ಷದಲ್ಲಿರುವಂತ CM ಹೋಗ್ಬಿಟ್ಟು ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಮಾಡ್ಕೊಂಡು ಜೈಲಲ್ಲಿ ಕುತ್ಕೊಂಡಿರುವಂತವ್ರನ್ನ ಇವರು ಕರ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ಕೊಳ್ಬೇಕಾದ್ರೆ ಬರ್ತೀನಿ. ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಜೈಲಲ್ಲಿ ಕುತ್ಕೊಂಡು ಆಡಳಿತ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂತವ್ರು ನಮಗೆ ಕ್ವಶನ್ ಕೇಳಕ್ ಬರ್ತಾ ಇದ್ದಾರೆ. ಪೊಲಿಟಿಕಲ್ ಚೇಂಜಸ್ ಶ್ರೀರಾಮುಲು ಅಂತವರು JDS ತೊಂದರೆ ಇಲ್ಲ. ರಾಜುಗೌಡ್ರು ಮಾತಾಡಿರೋ ಸ್ಟೇಟ್ಮೆಂಟ್ ಬಗ್ಗೆ ಕ್ಲಾರಿಟಿ. ಶ್ರೀರಾಮುಲು ಅವ್ರಿಗಿರುವ ತಾಕತ್ ಎಷ್ಟಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿರೋ MLAಗಳು ಮತ್ತೆ ಮಿನಿಸ್ಟರ್ಗಳನ್ನೇ ತಗೋಬರ್ತಾರೆ ಅಂತ ಹೇಳಿದ್ರೆ ಇದಕ್ಕೇನಂತೀರಿ? ಮೇಡಮ್, ಯಾರು ಏನ್ ಮೇಡಮ್, ಅಮ್ಮನ ಆಶೀರ್ವಾದ ಇದ್ದು ಅವ್ರು ಬೆಳೆದವ್ರು. ಅವರು ತಮಾಷೆನ ಮೇಡಮ್? ಅಮ್ಮ ಅಂದ್ರೆ ಯಾರಂತ ಗೊತ್ತಾ ಮೇಡಮ್? ಯಾರು ಮೇಡಮ್ ಹೇಳಿ. ಇರ್ಲಿ ಬಿಡಿ ಸರ್, ಗೊತ್ತು. ಇರ್ಲಿ, ಡೆಲ್ಲಿ ಅಮ್ಮ ಒಬ್ರು, ಇಟಲಿ ಅಮ್ಮ ಒಬ್ರು, ಇಬ್ರು ಇರಬೇಕು. ಅಮ್ಮ ಅಂತ ಒಬ್ಬರೇ ಭಾರತ ದೇಶದಲ್ಲಿ, ಅದು BJP ಅಮ್ಮ. ಆಯ್ತಾ? BJP ಅವರು ಅಧಿಕಾರಕ್ಕೆ ಬಂದದ್ದು ಯಾರ ಹೋರಾಟದ ಮೇಲೆ? ಇದೇ ಅಣ್ಣಾ ಹಜಾರೆ ಅವರು ಹೋರಾಟದ ಮೇಲೆ. ಮರಿಬಾರ್ದು. ದೇಶನೇ ಮಾರ್ತಾ ಇದ್ದೀರಾ ಅಂದಾನೆ ಅಂಬಾನಿಗೆ. ರೆಡ್ ಕಾರ್ಪೆಟ್ ಹಾಕ್ಸಿ ಬೇರೆ ಬೇರೆಯವ್ರಿಗೆಲ್ಲ ಕೊಡ್ತಾ ಇದ್ದೀರಿ. ನಾವು ಕಟ್ಟು ಬೆಳೆಸಿರೋ ಸಂಸ್ಥೆಗಳನ್ನೆಲ್ಲ 24 ಗಂಟೆ ಒಳಗಡೆ ಮೇಕೆದಾಟು ಯೋಜನೆಗೆ ನಾನು ಕ್ಲಿಯರೆನ್ಸ್ ಕೊಡಿಸ್ತೀನಿ ಕೇಂದ್ರದಿಂದ. ಅಂದ್ರೆ ನಾವು ಅರ್ಜಿ ಹಾಕಲ್ದೇ ಹಾಕಿದೀವ ಬಿಟ್ಟಿದೀವ ಅದೆಲ್ಲ ಬೇಡ ನಿಮಗೆ. ಟೆಕ್ನಿಕಲಿ ಮಾತಾಡ್ರಿ. ನಿಮ್ಗೆ ಕಾಂಗ್ರೆಸ್ ಅಲ್ಲಿ ಏನ್ ಗೊತ್ತಾ? ನಿಮ್ಗೆ ಟೆಕ್ನಿಕಲಿ ಮಾತಾಡಕ್ ಬರಲ್ಲ. ನಿಮ್ಗೆ ನಿಮ್ ಟೆಕ್ನಿಕಲ್ ಏನು ಅಂತ ಕುಮಾರಸ್ವಾಮಿ ಫ್ಯಾಮಿಲಿ ಏನ್ ಟೆಕ್ನಿಕಲ್ ಅಂತ ನಮಗೆ ಗೊತ್ತಿದೆ. ನನಗೆ ಗೊತ್ತಿದೆ ಅವ್ರ ಫ್ಯಾಮಿಲಿ. ಇದು ಬಂದವ್ರೆ ನಿಖಿಲ್ ವಾಸಸ್ ಪ್ರಜ್ವಲ್ ಸುಮ್ಮನೆ ಪೆನ್ ಡ್ರೈವ್ ಇಲ್ಲಿದೆ ಅಂತ ಅಂದ್ಬಿಟ್ಟು ಇದು ಕಾಂಗ್ರೆಸ್ ಏನ್ ಮಾಡಿದ್ರು? ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೆ ನಾನು. ಟೆಕ್ನಿಕಲಿ DPR ರೆಡಿ ಆಗಿದ್ಯಾ? ಆಯ್ತು ಬಿಡಿ ಸರ್. ಒಂದ್ ನಿಮಿಷ ರೀ, ನಾನು ಇಂಥದ್ದು ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ದೆ. ನೀವು ಕೊಡ್ರಿ ಅಂತ ಕೇಳು, ಲೆಟರ್ ಬರ ಕೇಳ್ರಿ ಕುಮಾರಸ್ವಾಮಿ ಅವ್ರಿಗೆ. ನಾವು ಚುನಾವಣಾ ಪ್ರಣಾಳಿಕೆ ಚುನಾವಣೆ ಪ್ರಾಮಿಸ್ ಮಾಡಿದ್ದೆ. ಕರೆಕ್ಟ್ ಮೇಡಮ್. ಅಲ್ಲ, ನಿಮಗೆ ಶ್ರೀರಾಮುಲು ಬೇಕಾ ಬೇಡ? ಒಂದೇ ನಿಮಿಷ, ನಾನು ನಿಮ್ಗೆ ಹೆಡ್ಲೈನ್ಸ್ ಕೊಟ್ಟೆ, ನೀವು ಮಿಸ್ ಮಾಡ್ಕೊಂಡ್ರಿ. ಇಲ್ಲಿ ಗೇಮ್ ಎಲ್ಲಿಂದ ನಡೀತಾ ಇದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಕಾಂಗ್ರೆಸ್ ಅಲ್ಲ, ಅದು BJP ಅಲ್ಲ. ಶ್ರೀರಾಮುಲು ಅವ್ರು ಸೇರ್ಬೇಕಾಗಿರೋದು JDSಗೆ. ಅದನ್ನ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಮೀಡಿಯಾದವರು ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಮೇನ್ ಸ್ಟೋರಿ ಮಿಸ್ ಮಾಡ್ತಾ ಇದ್ದೀರಾ. ಗೇಮ್ ನಡೀತಾ ಇರೋದು ಅಲ್ಲಿಂದ. ಅದನ್ನ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಮೇಡಮ್, 2008ರಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರವನ್ನ ಅಂತ ಅಲ್ಲಾಡಿಸೋರು ಯಾರು ಮೇಡಮ್? ಇದೇ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಶೋಭಕ್ಕ ಮತ್ತಿನ್ಯಾರ್ಯಾರ ಟೀಮು. ಆಯಿತಾ? 2008 ಆದಮೇಲೆ ಮತ್ತೆ 6ರಲ್ಲಿ ಬಂದಾಗ ಆ ಥರ ಆಟ ಆಡಿದ್ರು, 8ರಲ್ಲಿ ಬಂದಾಗ ಆ ಥರ ಆಟ ಆಡಿದ್ರು. ಅಮ್ಮನ ಆಶೀರ್ವಾದ ಇಟ್ಕೊಂಡು ಇಡೀ ಬಳ್ಳಾರಿ ಜಿಲ್ಲೆಯ ಏನೋ ಭೌಗೋಳಿಕ ಸಂಪತ್ತನ್ನು ಲೂಟಿ ಹೊಡೆದ್ರಲ್ಲ. ರಾಮುಲು ನಾನು ಜೈಲಿಂದ ಬಿಡಿಸ್ಕೊಂಡ್ ಬಂದೆ ಅಂತಂದ್ರು. ಸುಮ್ಮನೆ ಬಿಡಿಸಿದ್ರ? 800 ಕೋಟಿ ರೂಪಾಯಿಗಳು ಕೆಳಗಡೆ ಹೋಗ್ತಾ ಇರುವಂತದಿವೆಲ್ಲ ಹೇಳ್ರಿ. ಸುಮ್ನಿರಪ್ಪ, ನೀವ್ ಹೇಳಿ. ಅಲ್ಲಿ ಜನಕ್ಕೊಂದು ಸತ್ಯ ಹೇಳ್ಬೇಕಾಗಿದೆ. ಸುಮ್ಮನೆ ನಾವು ಅದನ್ನ ಹೇಳ್ತಾರೆ. ಹೇಳಿ, ಯಾರು ಶಾಸಕರಾಗಿದ್ದಾರೆ?
ಕ್ವಿಕ್ ಆಗಿ ಜನಾರ್ದನ್ ರೆಡ್ಡಿ ಅವರು ಕ್ವಿಕ್ ಅಷ್ಟು ಬಡಪೆಟ್ಟಿಗೆಗೆ ಈಜೆ ಬಂದಿಲ್ಲ. ಇವರ ಅಲ್ಲಿ ಏನೋ ಮಾಡ್ಕೊಂಡಿದಾರಲ್ಲ ಮೇಡಮ್, ಅದೆಂತದ್ದು ಫಂಡ್ ಕಲೆಕ್ಟ್ ಮಾಡೋದೊಂದು ಹಿಂಗ್ ಮಾಡ್ಕೊಂಡಿದಾರಲ್ಲ, ಚುನಾವಣಾ ಬಾಂಡ್ ಆ ತರದ್ದು. ಸುಮ್ನಿರ್ರಿ, ಅಲ್ಲ ರೀ, ನೀವು ಹೇಳಬೇಕಾದ್ರೆ ನೀವು ತಗೊಂಡಿಲ್ಲ ಅಂತ ಮಾತಾಡಿ ನೀವು. ಆಯ್ತು, ವಿಷಯ 800 ಕೋಟಿ ರೂಪಾಯಿಗಳು, 5,000 ಕೋಟಿ ರೂಪಾಯಿಗಳ ವ್ಯವಹಾರ ನಮ್ಮ ಬಳ್ಳಾರಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ರೇಖೆಯನ್ನೇ ಬದಲಿಸಿದಂತ ಭೂಪರು ಇವರಿಬ್ರು. ಆಯ್ತು. ಆಯ್ತಾ, ಅಮ್ಮನ ಆಶೀರ್ವಾದದಿಂದ ಖಜಾನೆ ಇಟ್ಕೊಂಡಿದಾರಲ್ಲ ಅಲ್ಲಿ, ಅದರಿಂದ ಯಾರನ್ನ ಬೇಕಾದ್ರೆ ಖರೀದಿಸ್ತಾರೆ ಮೇಡಮ್ ಇವರು. ನನಗೆ ಸರ್ ವಿಷಯ ನೋಡಿ, ಪ್ರಧಾನಿನೇ ಖರೀದಿಸಿ ಜೈಲಿಂದ ಈಚೆ ಬಂದವ್ರೆ ಅಂದ್ರೆ ನಮ್ಮ ರಾಜಕೀಯನ ಹೆಂಗೆ ಯಾರು ಎಲ್ಲಿ ಹೆಂಗ್ ಬಳಸ್ಕೋತಾರೆ ಅಂತ ಊಹೆ ಮಾಡೋಕ್ಕಾಗಲ್ಲ. ನೋಡಿ, ಕಾಂಗ್ರೆಸ್ ಅಂದಾಗ ಒಂದಷ್ಟು ಚರ್ಚೆ ಆಗ್ತದೆ. ಸಂಪುಟ ಪುನರಚನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಸ್ಥಾನದ ಬದಲಾವಣೆ, ಏನು KPCC ಅಧ್ಯಕ್ಷ ಸ್ಥಾನ ಅಂದಾಗ DK ಶಿವಕುಮಾರ್ ಅವರು ಪೂಜೆ ಪುನಸ್ಕಾರ ಅಂತ ಒಂದಷ್ಟು ಓಡಾಡಿದ್ರು. ಅಂಥ ಬೆಳವಣಿಗೆಗಳು ಆಯ್ತು. ಇನ್ನೇನು ಅನ್ನೋ ಸಿಚುವೇಶನಲ್ಲಿ ಒಂದಷ್ಟು ಪರ್ಯಾಯ ನಾಯಕರು ಅಂತಿದ್ದವರು ಅದಕ್ಕೊಂದು ಕೋಕ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದ. ಆ ನಾಯಕರನ್ನು ಹಣಿಯುವ ಪ್ರಯತ್ನ ಶ್ರೀರಾಮುಲು ಕಡೆಯಿಂದ ಆಗುತ್ತೆ ಇನ್ಸ್ಟೆಡ್ ಆಫ್ ಸತೀಶ್ ಜಾರಕಿಹೊಳಿ. ಆ ಪ್ರಯತ್ನಗಳು ಕಾಂಗ್ರೆಸ್ ಕಡೆಯಿಂದ ಆಗಬಹುದೇ? ಅಲ್ಲ, ಕಾಂಗ್ರೆಸ್ಸು ಆ ದೃಷ್ಟಿನಲ್ಲಿ ನಾನೇನು ಆ್ಯಕ್ಟಿವ್ ಆಗಿರ್ತಾರೆ ಅಂತ ನಾನು ಅನಿಸಲ್ಲ. ಯಾಕಂದರೆ ಶ್ರೀರಾಮುಲು ಮೊದಲಿಂದನೂ ಕಾಂಗ್ರೆಸ್ಸಿನ ವಿರೋಧವಾಗಿ ಬಂದಂಥವ್ರು, ಯಾವತ್ತೂ ಆ ಕಡೆ ತಲೆ ಹಾಕಿದವರು ಅಂತಲ್ಲ. ಪ್ಲಸ್ ಜನಾರ್ದನ್ ರೆಡ್ಡಿ ಅವರಿಗೆ ಬಿಡ್ಲಾರ್ದ ತುತ್ತು. ಹಿ ಈಸ್ ಮೋರ್ ಆಫ್ ಕಂಪಲ್ಸಿವ್ ಸಿಚುವೇಶನ್. ಯಾಕಂದ್ರೆ ಅವ್ರ ಮೇಲೆ ಇರೋ ಕೇಸ್ಗಳಿಂದ ಯಾರ ಕಡೆಯಿಂದ ಸಹಾಯ ಸಿಗುತ್ತೆ, ಯಾರ ಕಡೆಯಿಂದ ವಿರೋಧ ಆಗುತ್ತೆ, ಅದ್ರ ತಕ್ಕಂಗೆ ಅವರು ಅನುಕೂಲವಾಗಿ ಅವರು ಬದುಕಬೇಕು ಅಂತ ಒಂದು ಹೋರಾಟದಲ್ಲಿ ಇರುವಂಥವ್ರು. ಸೊ ಇವ್ರು ಇಬ್ಬರದು ಟಾಪಿಕ್ಕು ನನಗೆ ಸೀರಿಯಸ್ನೆಸ್ ಅನಿಸ್ತಾ ಇಲ್ಲ. ದ ಮೇನ್ ಥಿಂಗ್ ಇಸ್ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇವ್ರು ಹೆಂಗೆ ಟೈಮ್ ಪಾಸ್ ಮಾಡಬೇಕು ಅಂತ ಇದ್ದಾರೆ ಅನ್ನೋದು ಒಂದು. ಈಗ ಇವ್ರು ಹೇಳಿದ್ರು 8,000 ಕೋಟಿ ಹಾಕಿದ್ರು, 5,000 ಕೋಟಿದು ವ್ಯವಹಾರ ಆಗಿರ್ಬೋದು ಇದು. ಬಟ್ ದೇ ಆರ್ ಆಲ್ಸೋ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ. ಅವರು ಒಂದು ಸ್ಟ್ಯಾಂಡ್ ತಗೊಂಡು ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ಅಂದ್ರೆ ನಾನು ಹೇಳ್ತಾ ಇರೋದು ಏನಂದ್ರೆ ಸೀರಿಯಸ್ನೆಸ್. ಐ ಕಮಿಂಗ್ ಟು ದ ಪಾಯಿಂಟ್. ಎಥಿಕ್ಸ್ ಬೇಸ್ಡ್ ಪಾಲಿಟಿಕ್ಸ್, ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್. ನೀವು ಸರ್ಕಾರದಲ್ಲಿ ಇದ್ರೆ ಮಾತ್ರ ಅದು ಮಾಡಬಹುದು. ಇಲ್ಲ, ನಾ ಪ್ರೈಮ್ ಮಿನಿಸ್ಟರ್ ಆದ್ರೆ ಮಾತ್ರ ನನ್ನ ತಲೆ ಓಡುತ್ತೆ, ನಾ ಚೀಫ್ ಮಿನಿಸ್ಟರ್ ಆದ್ರೆ ಮಾತ್ರ ನನ್ನ ತಲೆ ಓಡುತ್ತೆ, ನಾನು ಇವಾಗ ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗ್ಬಿಟ್ಟೆ ಅವಾಗ ಮಾತ್ರ ಓಡುತ್ತೆ. ಇಲ್ಲ, ಕುದುರೆ ಮುಖಕ್ಕೆ ಸಾಲ್ವ್ ಮಾಡ್ಬೇಕಂದ್ರೆ ಮಿನಿಸ್ಟ್ರೇ ಆಗಬೇಕು ಅಂತಲ್ಲ. ಮಿನಿಸ್ಟ್ರಿ ಇದ್ದಾಗ ಈಸಿಯಾಗಿ ಮಾಡ್ಬೋದು. ಮಿನಿಸ್ಟ್ರಿ ಇರ್ಲಾರ್ದಾಗ ಅದ್ರ ಎದುರುಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಡೆಮೋಕ್ರೆಟಿಕಲ್ ಇನ್ಸ್ಟಿಟ್ಯೂಷನ್ಸಿನ ಜಾಗೃತಗೊಳಿಸಿ ಯು ಹ್ಯಾವ್ ಟು ಗೆಟ್ ಯುವರ್ ವೇ ಔಟ್. ಅಂದರೆ ನಾನು ಹೇಳ್ತಿರೋದು ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಎಲ್ಲಿ ಹೋಗ್ತಾ ಇದೀವಿ. ಈಗ ನೀವು ಹೇಳಿದ್ರಿ 5,000 ಒಂದೇನೋ ಕೋಟಿ, 5,000 ಕೋಟಿದು ವ್ಯವಹಾರ ಆಗಿರ್ಬೋದು. ನಾವು ಎಲ್ಲಿ ಹೋಗ್ತಾ ಇದೀವಿ ಹಂಗಾಗಿದ್ದಿದ್ರೆ ಅಪೋಸಿಷನ್ ಇದ್ದವರು ಕೂಡ, ಈಗ ನೀವು ಸೆಂಟ್ರಲ್ಲಿ ಅಪೋಸಿಷನ್ ಇದ್ದೀರಾ, ಸರ್ಕಾರದಲ್ಲಿ ಇಲ್ಲಿ ಸಂದರ್ಭದಲ್ಲಿ ದಿಸ್ ಕಮ್ಸ್ ಟು ದ ಲೈಟ್. ನಾವು ಇಲ್ಲಿ ಬಂದ್ಬಿಟ್ಟು ಚರ್ಚೆ ಮಾಡಿದಾಗ ನಾವು ಮಾತ್ರ ಹೇಳೋದಲ್ಲ, ನೀವು ಈಗ ಈ ಬೆಂಕಿ ಬಿರುಗಾಳಿ ಎದ್ದಿರೋದು ಸಂಡೂರಿನ ಚುನಾವಣೆಯ ನಂತರ. ಏನಿಲ್ಲಿ ವ್ಯವಹಾರ ಮತ್ತು ವ್ಯಾಪಾರ, ಸರ್ ಒಂದು ನಿಮಿಷ, ಸಂಡೂರ್ನ MLA ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರ ಮತ್ತೆ ನಾನು ಕರ್ನಾಟಕದಲ್ಲಿ ಗಣಿ ವ್ಯಾಪಾರಕ್ಕೆ ಬರಬಹುದಾಗಿದ್ದನ್ನ ತಡೆದದ್ದು ರಾಮುಲು ಅವ್ರನ್ನ ಸೋಲಿಸಿ, ಅದು ತಳಮಳ ಜನಾರ್ದನ್ ರೆಡ್ಡಿ ಅವರಿಗೆ. ಜೊತೆಗೆ ಮೇಡಮ್ ಎಲ್ಲರಿಗೂ ಅರ್ಥ ಆಗಲ್ವ ಮೇಡಮ್, ಅವರು ಹೇಳ್ತಾರೆ ಶ್ರೀರಾಮುಲು ಅವರು ಮತ್ತು ರೆಡ್ಡಿ ಅವರು ಇಬ್ರು ಮಾತಾಡ್ತಾ ಇದ್ದಾರೆ. ಒಬ್ರು ಅವ್ರು ಮಾತಾಡೋದ್ಮೇಲೆ ಇವ್ರು ಮಾತಾಡ್ತಾರೆ. ಅವ್ರು 45 ಎಪಿಸೋಡ್ ಬಿಡ್ಲಪ್ಪ, ನಾನು 3-4 ಎಪಿಸೋಡಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ ಬೇಕಿದೆ ಅಂತ ಇವ್ರು ಹೇಳ್ತಾರೆ. ಸರ್, ಅಷ್ಟೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಆಡಳಿತ ಸರ್ಕಾರ. ಏನ್ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅವರು ಇನ್ನೊಂದು ಮಾತಾಡಿದ್ದಾರೆ, ನನ್ನ ಅಮೂಲ್ಯ ಆಸ್ತಿಗಳನ್ನೆಲ್ಲ ಕಬಳಿಸ್ಬಿಟ್ಟಿದ್ದಾರೆ ಶ್ರೀರಾಮುಲು ಅಂತ ಹೇಳಿದ್ದಾರೆ. ಇಲ್ಲಿ ನಾನೇನ್ ಹೇಳಿದಾಗ್ಲೇ ಬಿಸ್ನೆಸ್, ಇಟ್ ಇಸ್ ಪ್ಯೂರ್ಲಿ ಬಿಸ್ನೆಸ್. ಟೈಮ್ ಹಿಡಿಬಹುದು ಬಿಜೆಪಿ ಆಂತರಿಕ. When there is a business interest, when there is a huge amount of money and huge amount of investments involved, definitely these things will be sorted out. Not only within Congress and BJP ಒಳಗಡೆನೂ ಸಾರ್ಟ್ ಔಟ್ ಆಗುತ್ತೆ. ದೇಶದಲ್ಲೇ ಪ್ರತಿಪಕ್ಷ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿಲ್ಲ. ಕರ್ನಾಟಕ ಸ್ಥಿತಿ ಕೂಡ ಹಂಗೇನೆ. ಪ್ರತಿಪಕ್ಷ ಒಂದು ಇಲ್ಲ ಅನ್ನೋ ಹೆಸರಿಗೆ ತಗೊಂಡು ಹೋಗ್ತಿದ್ದಾರೆ. ಪ್ರತಿಪಕ್ಷ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಜನರಂತೂ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರನೂ ಗಮನ ಕೊಡ್ತಾ ಇಲ್ಲ, ಪ್ರತಿಪಕ್ಷಗಳು ಗಮನ ಕೊಡ್ತಾ ಇಲ್ಲ. ಆಲ್ಟರ್ನೇಟಿವ್ ಆಗಿ ಈಗ ನಾವು ಕೆಲವರು ಒಂದಿಷ್ಟು ಹೋರಾಟ ಮಾಡ್ತಾ ಇದ್ದಕ್ಕೆ ಅದಕ್ಕೆ
ಒಂದು ಸ್ಪಂದನೆ ಬಟ್ ನೀವು ಗಟ್ಟಿಯಾಗಿ ಮಾಡಬೇಕು ಅಂತ ಅನ್ಸಲ್ವಾ ನಿಮ್ಗೆ? ನಿಮ್ ಪ್ರೆಸೆನ್ಸ್ ಆಲ್ಸೋ ಹ್ಯಾಸ್ ಟು ಬಿಲ್ಡ್ ಅಪ್. ಸ್ಪಂದನೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿಂದ ಬರೀ ಪೊಲಿಟಿಕಲ್ ಅಷ್ಟೇ ಅಲ್ಲ, ಎಲ್ಲ ಹಲವಾರು ಸಂಘ ಜೆಡಿಎಸ್ ಇಲ್ಲ ಆದಾಗ ನೀವು ಇದರಿಂದ ಸ್ಪಂದನೆ ಆಗ್ಬೇಕಾಗಿದೆ. ಇದು ಕರ್ನಾಟಕದಲ್ಲಿ ಅಂದ್ರೆ ರಾಜಕಾರಣ ಒಂದು ತೀರಾ ಅಬಿಸ್ಮಲ್ ಪಾಯಿಂಟ್ ಹೋಗ್ಬಿಟ್ಟಿದೆ. ಅಂಡ್ ಇದು ಎಲ್ಲಿಗೆ ಹೋಗಿದೆ ಅಂದ್ರೆ ನೀನ್ ತಪ್ಪು ಮಾಡಿದೆ ಅಲ್ಲ, ನೀನ್ ಮಾಡಿಲ್ವಾ ಅಂದ್ರೆ ನನಗೆ ಹಕ್ಕಿದೆ, ನೀನ್ ಮಾಡಿದಕ್ಕೆ ನನಗೆ ಹಕ್ಕಿದೆ ತಪ್ಪು ಮಾಡಕ್ಕೆ ಅನ್ನೋ ಲೆಕ್ಕಕ್ಕೆ 150 ಕೋಟಿ ಹಫ್ತಾ ವಸೂಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿ ಬಗ್ಗೆ. ಲೋಕಾಯುಕ್ತ ಬಳಸಿಕೊಂಡು ನಾನು ಗಣಿ ವಿಷಯ ಮಾತಾಡಿದೆ, ಅವ್ರು ಯಾವ್ದೋ ಮಾತಾಡ್ತಾರೆ. 150 ಕೋಟಿ ಗಣಿ ಆಗೋಣ ಅಂತ ಹೇಳಿ 150 ಎಕರೆ ಸಾಯಿ ಮೀಟರ್ಸ್ ಜಾಗ ಹೊಸ ವಿಚಾರ ಬಂದಿದೆ, ಹಂಗಾಗಿ ಯಾವಾಗ ಸಾರ್ಟ್ ಔಟ್ ಮಾಡ್ಬೋದು ಅಂತ ಮೇಡಮ್. ಇನ್ನು 2-3 ದಿವಸದಲ್ಲೇ ಶ್ರೀರಾಮುಲು ಅವ್ರದ್ದು ಮತ್ತೆ ಜನಾರ್ದನ್ ರೆಡ್ಡಿ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಸಾಲ್ವ್ ಆಗುತ್ತಾ ಆಗಲ್ವಾ ಅನ್ನೋದಕ್ಕಿಂತ ಕರ್ನಾಟಕ ರಾಜ್ಯ ಜನತೆಗೆ ಅದರಿಂದ ಆಗೋ ಲಾಸ್ ಏನಿಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇರುವಂತ ಈ ದುರಾಡಳಿತ ಇದೆಯಲ್ವಾ, ಇದರಿಂದ ಆಗುವಂತ ಲಾಸ್, ಇದರಿಂದ ಆಗುವಂತದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ಪ್ರತಿಪಕ್ಷ ಪ್ರಬಲವಾಗಿಲ್ಲ ಅಂದ್ರೆ ಅದು ಬಿಗ್ ಲಾಸ್. ಹೌದು ಇದೆ. ಆದ್ರೆ ಶ್ರೀರಾಮುಲು ಮತ್ತೆ ಡಿಫರೆನ್ಸಸ್ ನೋಡಿ 2-3 ತಿಂಗಳಿಂದ ನಾವು ನೋಡಿದ್ವಿ, ಇವ್ರದೊಂದು ಬಣ ಮತ್ತೊಬ್ರದೊಂದು ಬಣ, ಆಡಳಿತ ನಿಮ್ದು ಸಿಎಂದೊಂದು ಬಣ, ಸಿಎಂದೊಂದು ಬಣ, ದಲಿತರದೊಂದು ಬಣ, ಉತ್ತರ ಕರ್ನಾಟಕದ ಬಣ, ಲಾಸ್ಟ್ ಸರ್ ಅಪೋಸಿಷನ್ ಕೂಡ ಎಫೆಕ್ಟಿವ್ ಆಗಿ ಇರಬೇಕು ಅನ್ನುವಂಥದ್ದು ನಾನು ಆಶೆ ಪಡಿಸ್ತೇನೆ. ಸರ್ಕಾರ ಕೂಡ ಇಲ್ಲ, ಅಪೋಸಿಷನ್ ಅಲ್ಲಿ ಇರುವಂತ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೂಡ ಒಂದಿಷ್ಟು ರೆಸ್ಪಾನ್ಸಿಬಲ್ ಪಾಲಿಟಿಕ್ಸ್ ಮಾಡಬೇಕು. ಆಕ್ಚುಲಿ ನಾವು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಇಟ್ ಇಸ್ ನಾಟ್ ಅ ಬಿಗ್ ಮ್ಯಾಟರ್. ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅ ಬಿಗ್ ಮ್ಯಾಟರ್ ಅಂಡ್ ವಿ ಹ್ಯಾವ್ ಟು ರೈಸ್ ಅಬೋವ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಟ್ರೈ ಟು ಬಿಕಮ್. ಅಲ್ಲ, ಇದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಡೈವರ್ಟ್ ಮಾಡ್ತಿದ್ದಾರೆ ಅಂದ್ರೆ ಇಟ್ ಇಸ್ ಡೈವರ್ಟಿಂಗ್ ದ ಪೀಪಲ್. ಡೆಫಿನೆಟ್ಲಿ, ಯಾಕಂದ್ರೆ ಕೋರ್ ಕಮಿಟಿಯಿಂದ ಹೊರಗೆ ಬರೋಕೆ ಅವಕಾಶ ಹೆಂಗಿದೆ ಮೇಡಮ್, ಅವರೇ ಹೇಳಿದ್ರೆ ನನಗೆ ಗೊತ್ತಾಗೋದು. ರೈಟ್. ಕಾರ್ಯಕ್ರಮದಲ್ಲಿ ರಿಷಿಕ್ ಅವರು, ಬಸವರಾಜ್ ಅವರು, ಅರವಿಂದ್ ಅವರು, ಕುಮಾರ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಿಜೆಪಿಯಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಬಹುದೊಡ್ಡ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಆ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಲಿ. ಕಾರಣ ಏನು ಅಂತ ನೋಡೋದಾದರೆ ರಾಜ್ಯದ ಜನತೆಯ ಹಿತದೃಷ್ಟಿ. ಯಾಕೆಂದರೆ ಆಡಳಿತ ಪಕ್ಷ ಹಂಗೆ ಮಾಡ್ತು, ಹಿಂಗೆ ಮಾಡ್ತು, ಅಷ್ಟು ಅಕ್ರಮ ಮಾಡ್ತಾ ಇದೆ, ಇಷ್ಟು ಅಕ್ರಮ ಅಂತ ಹೇಳೋದಲ್ಲ, ಅದನ್ನು ಪ್ರತಿಭಟಿಸಬೇಕು, ದಾಖಲೆ ಸಮೇತ ರಾಜ್ಯದ ಜನತೆಯ ಮುಂದಿಡಬೇಕು, ನ್ಯಾಯ ಒದಗಿಸ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಅನ್ನೋದಾದರೆ ತಕಡಿಗೆ ಹಾಕಿದ ಕಪ್ಪೆಗಳ ಥರ ಇರೋದಲ್ಲ, ಜೊತೆಗೆ ಒಗ್ಗಟ್ಟಿನಿಂದ ಮಾಡಬೇಕು. ಈಗ ನೋಡಿ JDS ಇದೆ, BJP ಜೊತೆಯಲ್ಲಿ ಹೋರಾಟ ಮಾಡಿದ್ರೆ ರಾಜ್ಯದ ಜನಕ್ಕೆ ನ್ಯಾಯ ಸಿಗುತ್ತೇನೋ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.